ಮಂಗಳೂರು ಸ್ಟೈಲ್ ಉಳ್ಗೆಲ್ ಮೀನು ಫ್ರೈ ಅಂದ್ರೆ ಒಣಗಿದ ಮೀನಿದು. ಹೇಳಿ ಮಮ್ಮಿ. ಉಳ್ಗೆಲ್ ಮೀನು. ಎಲ್ಲಾರು ಮಧು ನಿಖಿಲ್ ನಿಶಾ ಅವ್ರಿಗೆ ಕಾರ್ಡ್ ಕೊಡಿ ಅಂತ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ರಿ. ಮತ್ತೆ ಅಂಬಿಕಾವಿ ಅವರು ಅವ್ರ ಮನೆಗ್ ಕೂಡ ಕರೆದಿದ್ದಾರೆ ಊಟಕ್ಕೆ. ತುಂಬಾ ಖುಷಿ ಆಯ್ತು. ಮದುವೆ ಮನೇಲಿ ಲಾಸ್ಟ್ ವರ್ಗು ಇದ್ದು ನಮ್ ಜೊತೆ ಸಪರೇಟ್ ಆಗಿ ಅವ್ರ ಫೋಟೋ ಹಿಡಿಸ್ಕೊಂಡು ಹೋದ್ರು. ಸೊ ತೇಜು ಸುರಭಿ ಅವ್ರು ಕೊಟ್ಟಿರೋದು ಇದು. ಗಾಯ್ಸ್ ಹೆಂಗ್ ಪ್ಯಾಕ್ ಆಗಿದ್ದಾರೆ ನೋಡಿ ಗಾಯ್ಸ್. ಯಪ್ಪ ಸಣ್ಣದು ಏನ್ ಸ್ಕಿನ್ ಸಹ ಕಾಣಿಸ್ತಾ ಇಲ್ಲ ಗಾಯ್ಸ್. ಈಗ ಮನೆಗ್ ಬಂದ್ವಿ ನೋಡಿ. ಮನೆಗ್ ಬಂದಿದ ತಕ್ಷಣ ಸಣ್ಣ ಹೋಗಿ ಸೋಫಾ ಮೇಲೆ ಹೆಂಗ್ ಮಲಗಿದ್ದಾರೆ ನೋಡಿ ಗಾಯ್ಸ್. ಇಬ್ರು ಯಾವಾಗ್ಲೂ ಐಸ್ ಕ್ರೀಮ್ ಜಾಸ್ತಿ ತಿಂತಾರೆ ಗಾಯ್ಸ್. ಇವಾಗ ನಾನು ಮತ್ತೆ ಸನ್ನು ನಮ್ದು ಮದ್ವೆದು ಫೂಟೇಜ್ ನ ನೋಡೋದಕ್ಕೆ ಹೋಗ್ತಾ ಇದೀವಿ. ಇವನು ಸನ್ನು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮ್ಮ ಡೈಲಿ ವ್ಲಾಗಿಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಯಾಕಂದ್ರೆ ಇವತ್ತಿಗೆ ಸೂತ್ಕಾಲ ಎಂಡ್ ಆಗುತ್ತೆ. ಹಾಗೆ ವಾರ್ಡ್ರೋಬ್ ತಂದಿದ್ದೀವಿ ಅಲ್ಲ ಹೊಸತ್ತು, ಆ ವಾರ್ಡ್ರೋಬ್ಗೆ ಕೂಡ ಪೂಜೆ ಮಾಡಬೇಕು. ಮತ್ತೆ ಅಲ್ಲಿ ನೀಟಾಗಿ ಬಟ್ಟೆನೆಲ್ಲ ಜೋಡಿಸ್ಬೇಕು ಗಾಯ್ಸ್. ಸೊ ಇವತ್ತಿನ ಪೂಜೆ ಯಾವ ಥರ ಇರುತ್ತೆ ಮತ್ತು ಮನೇನ ನಾವು ಯಾವ ಥರ ಕ್ಲೀನ್ ಮಾಡ್ತೀವಿ ಹಾಗೂ ಇವತ್ತಿನ ಡೇ ಯಾವ ಥರ ಇರುತ್ತೆ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೋಡಿ ಗಾಯ್ಸ್, ಮುನ್ನು ಇವಾಗ ಆಲ್ರೆಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಮನೆ ಎಲ್ಲ ಕಿಟಕಿ ಎಲ್ಲ ಉಜ್ತಿದ್ದಾರೆ. ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ನಾನು ಇವಾಗ ಫುಲ್ ಹುಷಾರಾಗಿದ್ದೀನಿ. ಇವತ್ತು ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್. ಇಬ್ರು ದೃಷ್ಟಿ ತೆಗೆಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದೀವಿ. ಇಷ್ಟು ದಿವಸ ಹೋಗ್ಬಾರ್ದಿತ್ತಲ್ವಾ? ಮನೆಯಲ್ಲಿ ಪೂಜೆ ಮಾಡಿ ಹೊರಡ್ತೀವಿ. ಸೊ ಬನ್ನಿ, ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಾದ್ಮೇಲೆ ದೇವಸ್ಥಾನಕ್ಕೆ ರೆಡಿ ಆಗ್ತೀವಿ. ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ನೀವು ನಮ್ಮ ಜೊತೆಗೆ ಬನ್ನಿ. ನಮ್ಮಮ್ಮ ಮನೆ ಹೊಸ್ಲು ತೊಳಿತಾ ಇದ್ದಾರೆ ಪೂಜೆ ಮಾಡೋದಕ್ಕೆ. ಗೈಸ್, ನಾನಿವಾಗ ಹೂವು ತಗೊಬರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೂವು ತಗೊಂಡ್ ಬರೋಣ. ಮನೇಲಿ ಪೂಜೆ ಮಾಡ್ಬೇಕಲ್ವಾ? ಸೊ ಅಮ್ಮ ಹೂವು ತಗೊಂಬರಕ್ ಹೇಳಿದ್ರು. ಫೈನಲಿ ಮಲ್ಲಿಗೆ ಮತ್ತೆ ಶಾವಂತಿಗೆ ಹೂವನ ತಗೊಂಡೆ. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಈ ಹೂವು ಫ್ರೆಶ್ ಆಗಿತ್ತು ಅಂತ ಅನ್ನಿಸ್ತು. ಎಲ್ಲೂ ಫ್ರೆಶ್ ಆಗಿರೋ ಹೂವನೇ ಸಿಕ್ಕಿಲ್ಲ ಗೈಸ್. ಆದ್ರೂ ಹುಡುಕಿ ತಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಗೈಸ್, ಚಿಕ್ಕ ವಯಸ್ಸಲ್ಲಿ ಹೂವು ತಗೊಂಡ್ಬರ್ಬೇಕಂದ್ರೆ ಹೆವಿ ಉಗಿಸ್ಕೊತಾ ಇದ್ದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕಂದ್ರೆ ನಮಗೆ ಹೂವು ತಗೊಬರಕ್ಕೆ ಬರ್ತಾ ಇರಲಿಲ್ಲ. ನಾವು ಅಮ್ಮ ಸರಿಯಾಗಿ ಬೈತಾ ಇದ್ರು. ಸೊ ಇವಾಗ ಪ್ರಾಪರಾಗಿ ತಂದಿದ್ದೀನ ಇಲ್ವಾ ಅಂತ ಕೇಳ್ತೀನಿ. ನೋಡೋಣ ಏನು ಹೇಳ್ತಾರೆ. ಮಮ್ಮಿ, ಈ ಹೂವು ನೋಡು ಓಕೆನಾ? ಇರಲಿಲ್ಲ. ಮಲ್ಲಿಗೆ ಹೂವು, ಶಾಮಂತಿಗೆ ಹೂವು ಚೆನ್ನಾಯ್ತಾ ನೋಡು, ಫ್ರೆಶ್ ಆಗಿ ನೋಡೊಂದ್ಸಲಿ. ಗೈಸ್, ಚಿಕ್ಕ ವಯಸ್ಸಲ್ಲಿ ತಗೊಬರ್ಬೇಕಾದ್ರೆ ಹೆವಿ ಉಗಿಸ್ಕೊತಾ ಇದೆ ಗೈಸ್. ಹೂವು ತಗೊಬರಕ್ಕೆ ಬರ್ತಾ ಇರಲಿಲ್ಲ ನನಗೆ. ಇವಾಗ ಚೆನ್ನಾಗಿರೋ ಹೂವು ಸಿಗ್ಲಿಲ್ಲ ಅಂದ್ರೆ ತಗೊಂಡೇ ಬರಲ್ಲ ನಾನು. 40 ರೂಪಾಯಿ ಮತ್ತೆ ಮಲ್ಲಿಗೆ ಹೂವು 50 ರೂಪಾಯಿ. ಮಲ್ಲಿಗೆ ಹೂವು 2 ಮಾಳ ತಂದಿದ್ದೀನಿ. ಶಾಮಂತಿಗೆ ಹೂವು 1 ಮಾಳ ತಂದಿದ್ದೀನಿ. ಸಣ್ಣ ಹೊಸ ಬೀರುಗೆ ನೋಡಿ ಅರ್ಶಿನ ಕುಂಕುಮ ಎಲ್ಲ ಇಡ್ತಿದ್ದಾರೆ. ಏನಕ್ಕಂತ ಅಂದರೆ ಇವತ್ತು ನಮ್ಮದು ಸೂತ್ಕ ಕಳೀತಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಪೂಜೆ ಎಲ್ಲ ಮಾಡ್ಬೋದು. ಪೂಜೆ ಮಾಡಿದ ನಂತರನೇ ಅದರೊಳಗಡೆ ಐಟಮ್ಸ್ ಇಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಒಂದು ಬೆಳ್ಳಿ ಲಕ್ಷ್ಮಿ ಫೋಟೋನ ಇಟ್ಟಿದ್ದಾರೆ ಅಲ್ಲ ಸನುಮ. ಮತ್ತು ನಾನು ಫಸ್ಟ್ ಟೈಮ್ ಸಣ್ಣಗೆ ಕೊಟ್ಟಿರೋ ಕೃಷ್ಣಂದು ಇದನ್ನು ಇಟ್ಟಿದ್ದಾರೆ. ಕೃಷ್ಣ ಕೊಟ್ಟಿದ್ದೆ ನಾನು ಸಣ್ಣಗೆ, ಅದನ್ನು ಇಟ್ಟಿದ್ದಾರೆ ನೋಡಿ. ಎಲ್ಲ ಕಡೆ ಅರ್ಶಿನ ಕುಂಕುಮ ಇಡ್ತಾ ಇದ್ದಾರೆ. ಅದಾದಮೇಲೆ ನಾವು ಇದರೊಳಗಡೆ ಐಟಮ್ಸ್ಗಳೆಲ್ಲ ಇಟ್ಕೊಬೋದು. ಅಲ್ಲಿವರೆಗೂ ಪೂಜೆ ಮಾಡೋವರೆಗೂ ಐಟಮ್ಸ್ ಇಡೋಂಗಿಲ್ಲ. ನಮ್ಮಮ್ಮ ದೇವ್ರ ಮನೆ ಎಲ್ಲ ನೋಡಿ ಫುಲ್ಲು ಡೆಕೋರೇಷನ್ ಮಾಡ್ತಿದ್ದಾರೆ ಹೂವಿಂದ. ಗಾಯ್ಸ್, ಸಣ್ಣ ಪೂಜೆ ಮಾಡ್ತಾ ಇದ್ದಾರೆ. ಈಗ ಮನೆ ದೀಪನ ಹಚ್ತಾ ಇದ್ದಾರೆ. ಇದು 2ನೇ ಟೈಮು ಸಣ್ಣ ನಮ್ಮ ಮನೇಲಿ ದೀಪ ಹಚ್ತಾ ಇರೋದು. ಅಂದರೆ ಫಸ್ಟ್ ದಿನ ಬಂದಾಗ ಹಚ್ಚಿದ್ರು, ಅದಾದಮೇಲೆ ಇದೇ ಟೈಮ್ ಹಚ್ತಾ ಇರೋದು. ಅಂದರೆ ಸೂತ್ಕ ಮುಗ್ದಿದ್ದು ಇವಾಗಲೇ ಅಲ್ವಾ. ಸೊ ಅದಕ್ಕೋಸ್ಕರ ಗಾಯ್ಸ್, ರಾಘವೇಂದ್ರ ಸ್ವಾಮಿಗೆ ಅಂತ ಯಾವಾಗಲೂ ನಾವು ತುಪ್ಪದ ದೀಪನ ಹಚ್ತೀವಿ ಸಪ್ರೇಟಾಗಿ ನೋಡಿ. ಅದ್ರ ಫೋಟೋ ಕೆಳಗಡೆನೇ ಇಟ್ಟಿದ್ದೀವಿ. ಸಣ್ಣ ಇವಾಗ ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ತಾರೆ. ಗಾಯ್ಸ್, ಫೈನಲಿ ನನ್ನ ಸೂತ್ಕ ಎಲ್ಲ ಕಳೀತು. ಇವತ್ತು ಎಲ್ಲ ಮನೆ ಕಡೆಗೂ ಅಂದರೆ ಮನೇಲಿ ಎಲ್ಲ ಕಡೆನೂ ಗಂಜಲನ ಹಾಕಿದ್ದೀವಿ. ಅಂದರೆ ಹಸುದು ಗಂಜಲ ಬರುತ್ತೆ ಅಲ್ವಾ. ಸೊ ಅದನ್ನು ಎರಚಿದ್ದೀವಿ. ಅಂದರೆ ಇವತ್ತಿಗೆ ನಮ್ಮ ಸೂತ್ಕ ಕಳೀತು ಅಂತ. ಸೊ ಪೂಜೆ ಮಾಡ್ತಾ ಇದ್ದಾರೆ ಸಣ್ಣ. ನೀರಿಗೆ ಪೂಜೆ ಮಾಡ್ತಿದ್ದಾರೆ ಸಣ್ಣ. ಸೊ ಇನ್ಮೇಲೆ ಇಲ್ಲಿರೋ ವಸ್ತುನೆಲ್ಲ ನೀಟಾಗಿ ಇಟ್ಕೊಬೋದು. ಅವ್ರ ಬಟ್ಟೆಗಳನ್ನೆಲ್ಲ ಅವ್ರು ನೀಟಾಗಿ ಇಟ್ಕೊಳ್ಬೋದು. ಸೊ ಸೂತ್ಕ ಮುಗೀತಲ್ವಾ. ಸೊ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡೋವರೆಗೂ ನಾವು ಇದರೊಳಗಡೆ ಏನೋ ಐಟಮ್ ಇಟ್ಕೊಳ್ಳೋಂಗಿರಲಿಲ್ಲ. ಸೊ ಇನ್ನು ಮುಂದೆ ನಾವು ಇಟ್ಕೋಬೋದು ಅಂತ ತುಂಬ ಖುಷಿ ಆಗ್ತಿದೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ನಮ್ಮಮ್ಮ ಈಗ ತಾನೇ ಜಸ್ಟ್ ಕಾಲ್ ಮಾಡಿ ಹೇಳಿದ್ರು. ಬೇಜಾರಾಗ್ತಿದೆ. ನಾಳೆಯಿಂದ ಹೋಗ್ಬೇಕಂತೆ. ಏನಕ್ಕಂದ್ರೆ ಇವತ್ತು ತಾನೇ ಸೂತ್ಕ ಮುಗ್ದಿದೆ. ಸೊ ಅದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆ ಹೋಗಬೇಡಿ,
ನಾಳೆ ಹೋಗಿ ಬೇಕಾದ್ರೆ ಅಂತ ಅಮ್ಮ ಅಂದರು. ಅಂದರೆ ಅಜ್ಜಿ ಫೋನ್ ಮಾಡಿ ಹೇಳಿದ್ರಂತೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಇವತ್ತು ಅಂತ. ಸೊ ಅದಕ್ಕೆ ಹೋಗ್ತಿಲ್ಲ. ನೋಡಿ ಸರ್ಪ್ರೈಸ್ ಆಗಿ ನಮ್ಮ ಅಕ್ಕ ಬಂದಿದ್ದಾರೆ ಇವತ್ತು ಮನೆಗೆ. ಅಣ್ಣ ಏನಕ್ಕೆ ಹೆಲ್ಮೆಟ್ ಹಾಕೊಂಬಿಡೈತಿ ಹಿಂಗೆ ನೋಡಿ ಗೈಸ್. ಇವರು ನಮ್ಮ ಭಾವ, ಇವರು ನಮ್ಮ ಅಕ್ಕ, ಗೊತ್ತಲ್ಲ. ಏನಕ್ಕ ಇವತ್ತು ಸ್ಪೆಷಲ್ ರಜಾನಾ ಕೆಲ್ಸಕ್ಕೆ? ರಜಾ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಣ್ಣಮ್ಮ. ನಾವು ಹೋಗ್ತಾ ಇದ್ವಿ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ. ಹೋಗೋದು ಬೇಡ ಅಂತ ಮಮ್ಮಿ ಇವಾಗ ಫೋನ್ ಮಾಡಿ. ಅಂದ್ರೆ ಅಜ್ಜಿ ಹೇಳ್ತಂತೆ ಇವತ್ತು ಮುಗಿಯೋದಲ್ವಾ, ಅದಕ್ಕೆ ಅನ್ಸುತ್ತೆ. ಗೈಸ್ ಹೋಗಂಗಿಲ್ಲ ಗೈಸ್. ಇವ್ರು ನೋಡಿ ಹೆಂಗ್ ನಿಂತೈತಿ ಸ್ಟ್ಯಾಚ್ಯೂ ಅನ್ನ. ಸರ್ ಏನ್ ಮಾಡ್ತಿದ್ದೀರಾ? ಡ್ರೆಸ್ ಚೇಂಜ್ ಮಾಡಿದೆ ನಾನು. ಬ್ಯಾಂಗಲ್ ದೇವಸ್ಥಾನಕ್ಕೆ ಹೋಗಲ್ಲ ಅಂದಿದ ತಕ್ಷಣ ಡ್ರೆಸ್ ಚೇಂಜಾ? ವೈಟ್ ಡ್ರೆಸ್ ಗಲೀಜಾಗುತ್ತಾ? ಗಲೀಜಾಗುತ್ತೆ. ಹಾ, ಅಣ್ಣ ನೋಡಿ ಹೆಂಗಿದ್ದಾರೆ. ಹೆಲ್ಮೆಟ್ ಹಾಕೊಂಡಿದ್ದಾರೆ. ಯಾಕಣ್ಣ ಇವತ್ತು ಫುಲ್ ಕ್ಲೀನ್ ಮಾಡ್ತೀರಾ ರೂಮು? ಮಾಡ್ತೀನಿ. ಫುಲ್ಲು ಬಾಯ್ ಅಣ್ಣ, ಹುಷಾರು. ಬಾಯ್ ಬಾಯ್ ಅಣ್ಣ. ಬಾಯ್ ಬಾಯ್ ಗೈಸ್. ಇವಾಗ ಟೈಮು 12 o'clock ಆಯಿತು. ಸೊ ಇವಾಗ ಮನೆಯಲ್ಲೇ ಸ್ವಲ್ಪ ಪ್ರಮೋಷನ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊತಾ ಇದ್ವಿ. ಸೊ ವಾಯ್ಸ್ ಕೊಡೋದು, ವಾಯ್ಸ್ ಓವರ್ ಎಲ್ಲ ಮಾಡಿ ಇವಾಗ ಜಸ್ಟ್ ನಮ್ಮದು ಒಂದು 1.5 hour ಕೆಲಸ ಮುಗೀತು. 1.5 hour ನಮ್ಮ ಕೆಲಸನ ನಾವು ಮುಗಿಸಿದ್ವಿ. ಇವಾಗ ನಾನು ಮತ್ತು ಸನ್ನು ನಮ್ಮದು ಮದುವೆದು ಫೂಟೇಜ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ ಗೈಸ್, ಲ್ಯಾಪ್ಟಾಪ್ ಎತ್ಕೊಂಡಿದ್ದೀವಿ, ಹಾರ್ಡ್ ಡಿಸ್ಕ್ ಎತ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸನ್ನು ಸ್ವಲ್ಪ ಕಾಸ್ಟ್ಯೂಮ್ ಇತ್ತಂತೆ, ಅದನ್ನು ತೊಗೊಳ್ತಿದ್ದಾರೆ. ನೋಡಿ ಸನ್ನು ಹೇಗೆ ರೆಡಿ ಆಗಿದ್ದಾರೆ. ಸನ್ನು ಏನು ಮಾಸ್ಕು? ಅದು ಡಸ್ಟ್ ಅಲರ್ಜಿಗೆ ಸಿಕ್ತು, ಮಾಸ್ಕ್ ಸಿಕ್ತು. ತೋರಿಸಿ, ಮುಖ ತೋರಿಸಿ ನಿಮ್ಮದು ಫಸ್ಟು, ಆಮೇಲೆ ಹಾಕ್ಕೊಳ್ಳಿ. ಗೈಸ್ ಏನು ಗೊತ್ತಾ, ಸಣ್ಣಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿದೆ. ಅದೆಲ್ಲ ಅವ್ರಿಗೆ ಈ ವೆದರ್ ಸೂಟ್ ಆಗಲ್ಲ. ಸೊ ಅದಕ್ಕೆ ಅವ್ರಿಗೆ ಡಸ್ಟ್ ಅಲರ್ಜಿ ಆಗಿ ಹಿಂಗಾಗಿದೆ. ಅವ್ರ ಸ್ಕಿನ್ನು ಸ್ವಲ್ಪ ಸಾಫ್ಟು, ಅಂದರೆ ಸೆನ್ಸಿಟಿವ್ ಜಾಸ್ತಿ. ಅದಕ್ಕೆ ಅಲ್ವಮ್ಮ? ಅದಕ್ಕೋಸ್ಕರ ಆ ಪಿಂಪಲ್ಸ್ ಎಲ್ಲ ಹೋಗ್ಬೇಕಂದ್ರೆ ಏನು ಮಾಡ್ತೀರಾ? ಇವಾಗ ಏನು ಮಾಡ್ತಾನೆ ಇಲ್ಲ. ಏನು ಮಾಡ್ತಿಲ್ವಾ? ನೋಡ್ಕೊಳ್ಳಿ ಅಮ್ಮ, ಹುಷಾರು. ಸರಿ ಆಯ್ತು. ಸರಿನಾ? ಮಾಸ್ಕ್ ಎಲ್ಲ ಹಾಕೊಂಡು ಸಜೆಸ್ಟ್ ಮಾಡಿ ಗೈಸ್, ಪಿಂಪಲ್ಸ್ ಹೋಗೋದು. ಅವರೇ ನಿಮ್ಮ ಹತ್ರ ಸಜೆಷನ್ ಕೇಳ್ತಾ ಇರ್ತಾರೆ, ನೀವೇ ಅವ್ರ ಹತ್ರ ಕೇಳಿ. ಸ್ಕಿನ್ ಕೇರ್ ನಾನು ನೀವು ಹೇಳಿದಿರಲ್ಲ, ರಿಕ್ವೆಸ್ಟ್ ಮಾಡಿದ್ರೆ ಅದು ಪಕ್ಕ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ತರ ಸ್ಕಿನ್ ಕೇರ್ ಮಾಡ್ಬೇಕು ಅಂತ. ಬಟ್ ಇದರ ಮಾರ್ಕ್ಸ್ ಇರುತ್ತೆ ಅಲ್ವಾ, ಮಾರ್ಕ್ಸ್ ರಿಮೂವ್ ಮಾಡೋಕೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆನಾ? ಫಾಲೋ ಮಾಡ್ತೀನಿ ನಾನು. ತಿಳಿಸ್ತಾರೆ ಬಿಡಿ. ಸರಿ ಬನ್ನಿ, ಎತ್ಕೊಳ್ಳಿ ಬ್ಯಾಗು, ಹೊರಡೋಣ. ಗೈಸ್ ಇವಾಗ ನಮ್ಮ ಎಲೆಕ್ಟ್ರಿಕ್ ಗಾಡಿಯಲ್ಲಿ ನಮ್ಮ ಪಯಣ. ಬನ್ನಿ ಹೊರಡೋಣ. ಹೆಂಗ್ ಪ್ಯಾಕ್ ಆಗಿದ್ದಾರೆ ನೋಡಿ ಗಾಯ್ಸ್. ಯಪ್ಪ, ಸಣ್ಣದು ಏನ್ ಸ್ಕಿನ್ ಸಹ ಕಾಣಿಸ್ತಾ ಇಲ್ಲ, ಅಷ್ಟು ಬರೀ ಬಟನೆ ಕಾಣಿಸ್ತಾ ಇದೆ. ಆ ತರ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಯಪ್ಪ ಗಾಯ್ಸ್, ಫೈನಲಿ ಲೊಕೇಶನ್ ರೀಚ್ ಆದ್ವಿ. ನೋಡಿ ಸಣ್ಣ ರೋಡಲ್ಲಿ ಇಷ್ಟು ಪೈನಾಪಲ್ ತಗೊಂಡಿದ್ದಾರೆ. ಫೇವ್ರೇಟ್ ಸಣ್ಣ ನಿಮ್ಗೆ ಪೈನಾಪಲ್? ಇಷ್ಟ ಆಯ್ತೈತೆ. ಅಂದ್ರೆ ಉಪ್ಪು ಖಾರ ಎಲ್ಲ ಕೊಡ್ತಾರಲ್ಲ ಅದಕ್ಕ. ಹೆಂಗ್ ಬಂದಿದೆ ಬ್ರೋ ಮದ್ವೆ ಫುಟೇಜ್? ಚೆನ್ನಾಗಿ ಬಂದಿದೆ ಬ್ರೋ, ಎಡಿಟ್ ಆಗ್ತಾ ಇದೆ. ಸೊ ಗೈಸ್, ಇವಾಗ ತಾನೇ ಕಲಾಕರ್ ಬ್ರೋ ಮನೆಯಿಂದ ನಮ್ಮ ಮನೆಗೆ ಹೊರಟ್ವಿ. ಅಲ್ಲಿ ಹಾರ್ಡ್ ಡಿಸ್ಕ್ ಕೊಟ್ಟು ಬಂದಿದ್ದೀವಿ. ಅವರು ಕಾಪಿ ಆದ ತಕ್ಷಣ ಅದನ್ನು ಡನ್ಸೋ ಮಾಡ್ತಾರೆ ನಮ್ಮ ಮನೆಗೆ. ಸೊ ಇವಾಗ ನಾನು ಮತ್ತು ಮುನ್ನು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ನಾವು ಊಟ ಮಾಡಬೇಕು. ಊಟನೂ ಆಗಿಲ್ಲ. ಗಾಯ್ಸ್ ಹೊರಗಡೆ ಹೊತ್ತು ಜಾಸ್ತಿ ಹೊತ್ತು ಇರಂಗಿಲ್ಲ ನಾವು, ಮತ್ತೆ 4 hours ಆಗುತ್ತೆ ಅಂತ ಅಂದರು ಕಾಪಿ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಕಾಯೋಕ್ಕಾಗಲ್ಲ ಅಂತ ಹೇಳಿ ಡನ್ಸೋ ಮಾಡ್ತೀನಿ ಅಂತ ಹೇಳಿದ್ರು ಬ್ರೋ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಗೈಸ್ ಹೋಗೋ ದಾರಿಯಲ್ಲಿ ನಮ್ಮ ಮೊಬೈಲಲ್ಲಿ ನೋಡಿದ್ದೀರಾ ಗೈಸ್, ಎಲ್ಲ ಫಿಶ್ಗಳು ಇದೆ, ವೆರೈಟಿ ಫಿಶ್ ನೋಡಿ. ಉಪ್ಪಲ್ಲಿ ಒಣಗಿಸಿರೋ ಫಿಶ್ಗಳು ಎಲ್ಲ ವೆರೈಟಿ ಫಿಶ್ಗಳಿದೆ. ಬಟ್ ಇದರಲ್ಲಿ ನನಗೆ ಯಾವ್ದು ತಗೋಬೇಕು ಅಂತ ಗೊತ್ತಿಲ್ಲ. ಸಣ್ಣಗೆ ಪ್ರಾಪರ್ ಗೊತ್ತು. ಸೊ ಅದಕ್ಕೆ ಅವರು ಇದನ್ನು ತಗೋತಾ ಇದ್ದಾರೆ. 1/4 kg ಸಾಕಮ್ಮ? 1/4 kgಗೆ 2 ಮಿಕ್ಸ್ ತಗೋಬೋದಾಗಿತ್ತು. 1/4 kgಗೆ 2 ಮಿಕ್ಸ್ ತಗೋಬೋದಾಗಿತ್ತು. ಗಾಯ್ಸ್ ಈ ಫಿಶ್ನ 1/4 kg ತಗೊಂಡ್ವಿ. ಸೊ ಸಣ್ಣ ಇಟ್ಕೊಂಡಿದ್ದಾರೆ. ಏನು ಮಾಡ್ತೀರಾ ಅದರಲ್ಲಿ ನೀವು? ಈಗ ಮನೆಗೆ ಬಂದ್ವಿ ನೋಡಿ. ಮನೆಗೆ ಬಂದಿದ ತಕ್ಷಣ ಸಣ್ಣ ಹೋಗಿ ಸೋಫಾ ಮೇಲೆ ಹೆಂಗೆ ಮಲಗಿದ್ದಾರೆ. ಏನಕ್ಕೆ ಮಾ, ಏನಾಯ್ತು? ಹಾ, ಸುಸ್ತಾಗ್ತಾ ಇದೆಯಾ? ಬಿಸಿಲಲ್ಲಿ ಬಂದಿದ್ದಲ್ಲ, ಫುಲ್ ಟಯರ್ಡ್ ಆಯ್ತಾ? ಊಟ ಮಾಡಲ್ವಾ ನೀವು? ಇವಾಗ ಮಾಡೋಣ. ಫುಲ್ಲು ಟಯರ್ಡ್ ಆಗಿರೋ ಥರ ಇದ್ದೀರಾ, ಮತ್ತು ನಿಮಗೆ ಫುಲ್ಲು ದೃಷ್ಟಿ ಬಿದ್ದಿರೋ ಥರ ಇದ್ದೀರಾ. ಸೊ ಗಾಯ್ಸ್ ನೀವೇ ನೋಡಿ ಗಾಯ್ಸ್, ಸಣ್ಣ ಫೇಸಲ್ಲಿ ಫುಲ್ಲು ಡಲ್ನೆಸ್ ಕಾಣಿಸ್ತಿಲ್ವಾ ನಿಮಗೆ? ಸಣ್ಣ ಏನು ಗೊತ್ತಮ್ಮ, ನೀವು ಈ ಥರ ಇದ್ದರೆ ನಿಮ್ಮ ಫ್ಯಾನ್ಸ್ಗಳಿಗೆ, ಅಂದರೆ ನಿಮ್ಮನ್ನ ಇಷ್ಟಪಡ್ತಿರ್ತಾರೆ ಗೊತ್ತಾ ಪ್ರತಿಯೊಬ್ಬೊಬ್ಬರು, ಅವ್ರಗಳಿಗೆ ನೀವು ಈ ಥರ ಡಲ್ಲಾಗಿದ್ದರೆ ನೋಡೋಕ್ಕೆ ಇಷ್ಟ ಆಗಲ್ಲ. ಇಲ್ಲ, ದೇವಸ್ಥಾನ ಹೋಗ್ತೀವಲ್ಲ, ದೇವಸ್ಥಾನ ಹೋಗಿ ಬಂದು ಫುಲ್ ಸರಿ ಆಗ್ತೀನಿ. ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ನಿಮಗೆ ದೃಷ್ಟಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಅಲ್ವಾ, ದೇವ್ರ ಮೇಲಿರೋ ನಂಬಿಕೆ. ಗಾಯ್ಸ್ ಹೌದು ಗಾಯ್ಸ್, ಇವತ್ತು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಜಾಸ್ತಿ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು. ಸೊ ಇವತ್ತು ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಈಗ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾವಿವಾಗ ಗಿಫ್ಟ್ ಓಪನ್ ಮಾಡ್ತೀವಿ. ಅಂದರೆ ಆಲ್ರೆಡಿ ಗಿಫ್ಟ್ನ ಓಪನ್ ಮಾಡಿದ್ದೀವಿ ಎಲ್ಲ ಇನ್ಫ್ಲುಯೆನ್ಸರ್ಸ್ದು.
ಸೊ ಯಾರ್ಯಾರು ಏನೇನು ಕೊಟ್ಟರು ಅನ್ನೋ ಕ್ಯೂರಿಯಾಸಿಟಿ ನಿಮಗಿದೆ. ಬನ್ನಿ ಪ್ರತಿಯೊಬ್ಬೊಬ್ರು ಇನ್ಫ್ಲುಯೆನ್ಸರ್ಸು ಏನೇನು ಕೊಟ್ಟರು ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀವಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಬನ್ನಿ ಇವಾಗ ನೋಡಿ ಫಸ್ಟ್ ಗಿಫ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಸನ್ನು ಹೇಳಿ. ಇದು ಪ್ರತಿಮಾ ಅವರು ಇದಾರಲ್ವಾ ಇನ್ಫ್ಲುಯೆನ್ಸರ್, ಅವ್ರು ಕೊಟ್ಟಿರೋದು ಮುದ್ದು ಸೊಸೆ ಸೀರಿಯಲ್ ಹೀರೋಯಿನ್. ಅವ್ರು ಬಂದಿರಲಿಲ್ಲ, ಬಟ್ ಅವ್ರ ಸಿಸ್ಟರ್ ಬಂದಿದ್ರು, ಇಬ್ರು ಸಿಸ್ಟರ್ ಬಂದಿದ್ರು. ಸೊ ಅವ್ರ ಲೆಕ್ಕದ್ದು ಇದೇ ಗಿಫ್ಟ್ ಅವ್ರ ಫ್ಯಾಮಿಲಿ ಸೇರಿ ಕೊಟ್ಟಿದ್ರು. ಗೈಸ್ ಹಳೆ ವ್ಲಾಗಲ್ಲಿ ನೀವು ನೋಡಿದ್ದೀರಾ, ಪ್ರತಿಯೊಬ್ಬೊಬ್ರು ಪ್ರತಿಯೊಬ್ಬೊಬ್ರು ಮನೆಗೂ ಹೋಗಿ ನಾವು ಇನ್ವಿಟೇಷನ್ ಕಾರ್ಡ್ನ ಕೊಟ್ಟಿದ್ದೀವಿ. ಸೊ ಫ್ರೆಂಡ್ಸ್ ಕಾರ್ಡ್ನ ಅವ್ರಿಗೂ ಕೂಡ ಕೊಟ್ಟಿದ್ವಿ. ಸೊ ಅವರು ಬರ್ತೀನಿ ಖಂಡಿತವಾಗ್ಲೂ ಶೂಟಿಂಗ್ ಇಲ್ಲ ಅಂತ ಅಂದ್ರೆ ಹೇಳಿದ್ರು. ಸೊ ಅವ್ರಿಗೆ ಶೂಟಿಂಗ್ ಇತ್ತು. ಸೊ ಇರೋ ಕಾರಣ ಅವ್ರ ಅಕ್ಕ ಬಂದಿದ್ರು, ಅಂದ್ರೆ ಅವ್ರ ಫ್ಯಾಮಿಲಿಯಿಂದ ಯಾರಾದ್ರೂ ಒಬ್ರನ್ನ ಕಳ್ಸಿದ್ರಲ್ಲ, ಇಬ್ರು ಬಂದಿದ್ರು. ಹೌದು, ಫ್ಯಾಮಿಲಿಯಿಂದ ಇಬ್ರು ಕಳ್ಸಿದ್ರು. ಸೊ ಖುಷಿ ಆಯ್ತು ಗೈಸ್, ಇದನ್ನ ಗಿಫ್ಟ್ ಆಗಿ ಕೊಟ್ಟು ಕಳ್ಸಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಮತ್ತೆ ವೆಯ್ಟ್ ಕೂಡ ಇದೆ. ಜಿಂಕೆ, ಒಂದು ಜಿಂಕೆ ಕೂತ್ಕೊಂಡಿದೆ, ಇನ್ನೊಂದು ಜಿಂಕೆ ನಿಂತ್ಕೊಂಡಿದೆ. ವುಡ್ ಅಲ್ಲಿ ಮಾಡಿರೋದು. ಸೊ ಸಖತ್ತಾಗಿ ಮಾಡಿದಾರಲ್ಲ, ಚೆನ್ನಾಗಿದೆ, ಸೂಪರ್. ಇದು ಮಧು ಅವ್ರು ಇದಾರಲ್ವಾ, ಅವ್ರ ಅಣ್ಣ ಮದನ್ ಅವ್ರು ಕೊಟ್ಟಿದ್ದು. ಮದನ್ ಇದಾರಲ್ವಾ, ಅವ್ರು ಕೊಟ್ಟಿದ್ದ. ಗೈಸ್ ಸಖತ್ತಾಗಿದೆ ಗೈಸ್. ಎಲ್ಲಾರು ಮಧು, ನಿಖಿಲ್, ನಿಶಾ ಅವ್ರಿಗೆ ಕಾರ್ಡ್ ಕೊಡಿ ಅಂತ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ರಿ. ಸೊ ಅವ್ರಿಗೂ ಕೂಡ ನಾವು ಕಾಲ್ ಅಲ್ಲಿ ಹೇಳಿದ್ವಿ, ಏನಕ್ಕಂದ್ರೆ ಅವರು ಏನೋ ಬ್ಯುಸಿಯಲ್ಲಿ ಇದ್ರು. ಸೊ ನೀವೇ ನೋಡ್ತಾ ಇದ್ರಿ, ಅದೊಂದು ನ್ಯೂಸ್ ಆಗಿತ್ತು. ಸೊ ಆ ಬ್ಯುಸಿಯಲ್ಲಿ ಇದ್ರು. ಸೊ ಅವ್ರ ಅಣ್ಣನಿಗೆ ಕಾಲ್ ಮಾಡಿ ನಾವು ತಿಳಿಸಿದ್ವಿ, ಎಲ್ಲರಿಗೂ ಹೇಳಿ ಹಂಗೆ ಕರ್ಕೊಂಡು ಬನ್ನಿ ಅಂತ. ಸೊ ಅವ್ರು ಬ್ಯುಸಿ ಇರೋ ಕಾರಣ ಅವ್ರ ಅಣ್ಣ ಬಂದಿದ್ರು. ಮದನ್ ಅವರು. ತುಂಬಾ ಖುಷಿ ಆಯ್ತು ಮದನ್ ಅವ್ರೆ, ಚೆನ್ನಾಗಿದೆ ನಿಮ್ ಗಿಫ್ಟ್. ತುಂಬಾನೇ ಖುಷಿ ಆಯ್ತು. ಹೌದು, ಬಂದಿದೆ, ತುಂಬಾ ಖುಷಿ ಆಯ್ತು. ಇಬ್ರಿಗೂ ಒಂದೊಂದು ಕೊಟ್ಟಿರೋ ತರ ಇದೆ. ಥ್ಯಾಂಕ್ ಯು ಫಾರ್ ದಿಸ್ ಗಿಫ್ಟ್. ಇದು ಐಶು ಅಯ್ಯರ್ ಅಂತಿದಾರಲ್ಲ ಇನ್ಫ್ಲುಯೆನ್ಸರು, ಅವ್ರು ಕೊಟ್ಟಿದ್ದು ಎಂಗೇಜ್ ಪರ್ಫ್ಯೂಮ್ ಕೊಟ್ಟಿದ್ದಾರೆ. ಇದರಲ್ಲಿ 4 ಪರ್ಫ್ಯೂಮ್ ಇದೆ ನೋಡಿ. ಹೌದು ಗಾಯ್ಸ್, ತುಂಬಾ ಸಖತ್ತಾಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಇದು ಕೂಡ. ಮತ್ತೆ ಅವ್ರ ಮನೆಗೆ ಹೋದಾಗ್ಲೂ ಅಷ್ಟೇನೆ ಸಖತ್ ಎಂಜಾಯ್ ಮಾಡಿದ್ವಿ. ನೀವು ಹಳೆ ವ್ಲಾಗ್ಗಳಲ್ಲಿ ನೋಡಿರ್ಬೋದು ಐಶು ಅಯ್ಯರ್ ಅವ್ರನ್ನ. ಸೊ ಅವ್ರ ಅಮ್ಮ ಮತ್ತೆ ಅವರು ಇಬ್ರು ಕೂಡ ಬಂದಿದ್ರು ಅವ್ರ ಮನೆಯಿಂದ. ತುಂಬಾ ಖುಷಿ ಆಯ್ತು ಅವ್ರು ಬಂದಿದ್ದು. ಅವ್ರು ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಬಂದಿದ್ರಲ್ವಾ, ಅದೇ ಒಂದು ದೊಡ್ಡ ಗಿಫ್ಟ್ ಆಗಿತ್ತು. ಬಟ್ ಇದು ನೋಡಿದ್ಮೇಲೆ ನಮ್ಗೆ ಇನ್ನೂ ಖುಷಿ ಕೊಡ್ತು. ನೋಡಿ ಯಾವ ಕಂಪ್ನಿ ನೋಡಿ ಯಾವ್ದು, ಎಂಗೇಜ್ ಕಂಪ್ನಿ. ಇದು 4 ಕೊಟ್ಟಿದ್ದಾರೆ ಗೈಸ್ ಪರ್ಫ್ಯೂಮ್ಸ್. ಸಖತ್ತಾಗಿದೆ ಸ್ಮೆಲ್ಲು. ಬಾಕ್ಸ್ ಓಪನ್ ಮಾಡಿದ್ರೇನೆ ಅಷ್ಟು ಸ್ಮೆಲ್ ಬರ್ತಾ ಇದೆ, ಸಖತ್ತಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಐಶ್ವರ್ಯ ಅವರೇ, ಮತ್ತು ನಿಮ್ಮ ಮಮ್ಮಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಇದು ಸಿಲ್ವರ್ ಶಾರದೆ, ಇದು ಸುಪ್ರೀತ್ ಕಾಟಿ ಅವರಿದಾರಲ್ವಾ, ಅವ್ರು ಕೊಟ್ಟಿದ್ದು ಗೈಸ್. ಶಾರದೆ, ಇದು ಬೆಳ್ಳಿಯಲ್ಲಿ ಮಾಡಿರುವಂತ ಶಾರದೆ. ಕಲಾಕಾರ್ 3 ರಿಲೀಸ್ ಆಯ್ತು ರೀಸೆಂಟ್ ಆಗಿ, ನೀವು ನೋಡಿರ್ಬೋದು. ಅವರೇ ಕೊಟ್ಟಿರೋದು ಗಿಫ್ಟ್. ಅವರು ಮತ್ತೆ ಅವ್ರ ವೈಫ್ ಬಂದಿದ್ರು ಮದುವೆಗೆ. ತುಂಬಾ ಖುಷಿ ಆಯ್ತು. ಗಿಫ್ಟ್ ಕೂಡ ಕೊಟ್ಟಿದಾರಲ್ವಾ, ಇನ್ನೂ ಖುಷಿ ಆಯ್ತು. ಸಖತ್ತಾಗಿದೆ ಗೈಸ್ ಗಿಫ್ಟ್. ಸಿಂಪಲ್ ಆಗಿ ಲಕ್ಷ್ಮಿ ತರ ಶಾರದಿನ ಕೊಟ್ಟಿದ್ದಾರೆ. ಸಣ್ಣ ಇದನ್ನ ಬೀರುಲ್ ಇಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಇವತ್ತು ಬೆಳಗ್ಗೆ ಬೀರುಲ್ ಇಟ್ಟಿದ್ರು, ನೀವು ನೋಡಿರ್ಬೋದು. ಇದೇ ಫೋಟೋನ ಇಟ್ಟು ಪೂಜೆ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ತುಂಬಾ ಖುಷಿ ಆಯ್ತು ನಿಮ್ಮಿಬ್ರನ್ನ ನೋಡಿ. ಮತ್ತೆ ವ್ಲಾಗ್ ಅಲ್ಲೂ ಕೂಡ ಮಾತಾಡಿದಿರ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇದು ಗೈಸ್, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಹರೀಶ್ ನಾಯಕ್ ಡ್ಯಾನ್ಸರ್ ಅವರು ಕೊಟ್ಟಿರೋದು. ಅಂದ್ರೆ ನೀವು ನೋಡಿರ್ಬೋದು ವಸಂತ್ ಬ್ರೋನ. ಸೊ ಅವರ ಮಾಸ್ಟರ್ ಬಂದಿದ್ರು ನಮ್ಮ ಮ್ಯಾರೇಜಿಗೆ. ಏನಕ್ಕಂದ್ರೆ ಅವರು ಚಿಕ್ಕ ಹುಡುಗ ಅಲ್ವಾ, ಅವನು ಎಜುಕೇಶನ್ ಅಲ್ಲಿ ಸ್ವಲ್ಪ ಎಕ್ಸಾಮ್ ಅಲ್ಲಿ ಬಿಸಿ ಇದ್ದ ಅನ್ಸುತ್ತೆ. ಸೊ ಅದಕ್ಕೆ ಅವ್ನು ಬಂದಿರ್ಲಿಲ್ಲ. ಸೊ ಅವ್ರ ಮಾಸ್ಟರ್ ಬಂದಿದ್ರು. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ಫೋಟೋಸು. ಮತ್ತೆ ಗೌಡ್ಗೆರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಕೊಟ್ಟಿಲ್ಲ, ಮತ್ತೆ ನಮ್ಮಿಬ್ರು ಪಿಕ್ನ. ಸೊ ಇದು ಡಿಫ್ರೆಂಟ್ ಆಗಿದೆ. ನಮ್ಗಂತೂ ತುಂಬಾ ಖುಷಿ ಆಯ್ತು. ಮನೆಗೆ ಎಲ್ಲ ಹಾಕೋದು ಫ್ರೇಮ್ ಅಂತ ಹುಡುಕ್ತಾ ಇದೀವಿ. ಪಕ್ಕ ಈ ಫೋಟೋನ ನಮ್ಮ ಮನೆ ಫ್ರೇಮ್ಗೆ ಹಾಕ್ತೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ದೂರದಿಂದ ಬಂದಿದ್ದೀರಾ. ಸೊ ನಮ್ಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಗೈಸ್, ಎಲ್ಲರೂ ಕೇಳ್ತಾ ಇದ್ರೆ ಆಲ್ಮೋಸ್ಟ್ ಕಮೆಂಟ್ ಅಲ್ಲಿ, ಎಷ್ಟೋ ಜನ ಇನ್ಫ್ಲುಯೆನ್ಸರ್ಸ್ ನೀವು ಗಿಫ್ಟ್ಗಳನ್ನ ತೋರಿಸಿಲ್ಲ ಅಂತ. ಹೌದು, ತುಂಬಾ ಗಿಫ್ಟ್ಸ್ ಇತ್ತು. ಸೊ ಅದರಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ, ಫಸ್ಟ್ ಇನ್ಫ್ಲುಯೆನ್ಸರ್ಸ್ ಗೊತ್ತಿರೋರ್ದು ಅಂತೇಳಿ ಸಪ್ರೇಟ್ ಮಾಡಿ ಇಟ್ಕೊಂಡ್ವಿ. ಅವಾಗ ನಮ್ಗೆ ಅಂಬಿ ಕಾವ್ಯ ಅವ್ರದ್ದು ಸಿಕ್ತು. ಇವ್ರ ಹೆಸರು ಕೂಡ ಹಾಕಿರ್ಲಿಲ್ಲ. ಅದಕ್ಕೆ ನಾವು ಅವ್ರನ್ನ ಕೇಳಿ ಫೋಟೋಸ್ ಕಳಿಸ್ಕೊಂಡು, ಇದು ನೀವು ಕೊಟ್ಟಿದ್ದ ಅಂತ ಆಮೇಲೆ ಗೊತ್ತಾಯ್ತು. ಪಾಪು ಕಿತ್ತಾಕ್ ಬಿಡ್ತಂತೆ ಅಲ್ವಾ, ನೇಮ್ ಟ್ಯಾಗ್ ಹಾಕಿರೋದು. ನೇಮ್ ಟ್ಯಾಗ್ ನ ಅವ್ರ ಪಾಪು ಕಿತ್ತಾಕ್ ಬಿಡ್ತಂತೆ. ಪಾಪ ಅವರು ನೋಡ್ಕೊಂಡಿಲ್ಲ. ನೇಮ್ ಟ್ಯಾಗ್ ಹೊಟ್ಟೋಗಿದೆ. ನೇಮ್ ಟ್ಯಾಗ್ ಹೊಟ್ಟೋಗಿದೆ. ಸೊ ಸಿಕ್ಕಿದೆ ಗೈಸ್. ಇವಾಗ ಲೈಟಿಂಗ್ಸ್ ಕೂಡ ಬರುತ್ತೆ. ಫುಲ್ ಸೈಡ್ ಅಲ್ಲಿ ಬ್ಯಾಕ್ ಲೈಟ್ಸ್ ಬರುತ್ತೆ. ಸಕ್ಕತ್ತಾಗಿದೆ. ನಮಗೋಸ್ಕರ ಅಂತ ಟೈಮ್ ಕೊಟ್ಟು ನಮ್ಮ ಫೋಟೋಸ್ನ ಈ ಥರ ಎಡಿಟ್ ಮಾಡಿಸಿ ಹಾಕೋದಕ್ಕೂ ಪೇಷನ್ಸ್ ಬೇಕು. ಅದು ಆ ಪೇಷನ್ಸ್ ಇಟ್ಕೊಂಡು ನಮಗೋಸ್ಕರ ಅಂತ ಗಿಫ್ಟ್ನ ಕೊಟ್ಟು ಮದುವೆಯಲ್ಲಿ ಕೊನೆವರೆಗೂ ಇದ್ರಲ್ವಾ, ತುಂಬಾ ಖುಷಿ ಆಯ್ತು. ಸೊ
ಸೊ ಇದನ್ನ ನಾನು ವಾರ್ಡ್ರೋಬ್ ಮೇಲೆ ಇಟ್ಕೊಂಡಿದೀನಿ ಹೌದು. ತಾನೇ ಮೊನ್ನೆ Guys, ಲೈಟಿಂಗ್ಸ್ ಎಲ್ಲ ಹಾಕಿ ನೋಡ್ತಾ ಇದ್ದೆ. ಮತ್ತೆ ಅಂಬಿಕಾವಿ ಅವರು ಅವ್ರ ಮನೆಗ್ ಕೂಡ ಕರೆದಿದ್ದಾರೆ ಊಟಕ್ಕೆ. ತುಂಬಾ ಖುಷಿ ಆಯ್ತು. ಮದುವೆ ಮನೇಲಿ ಲಾಸ್ಟ್ ವರ್ಗು ಇದ್ದು ನಮ್ ಜೊತೆ ಸಪರೇಟ್ ಆಗಿ ಅವ್ರ ಫೋಟೋ ಹಿಡಿಸ್ಕೊಂಡು ಹೋದ್ರು. ಸೊ ಖಂಡಿತವಾಗ್ಲೂ ನಾವು ಅವ್ರ ಮನೆಗೆ ಹೋಗ್ತೀವಿ. ಮುಂದಿನ ಬ್ಲಾಗ್ಗಳಲ್ಲಿ ನೀವೇ ನೋಡ್ತಾ ಇರ್ತೀರಾ. ಸೊ ಅವ್ರ ಮನೆಗೂ ಕೂಡ ಊಟಕ್ಕೆ ಹೋಗೋದು ಪೆಂಡಿಂಗ್ ಇದೆ. ಸೂತ್ಕ ಇರೋ ಕಾರಣದಿಂದ ನಾವು ಹೋಗಿಲ್ಲ ಅಷ್ಟೇ. ಇನ್ಮೇಲೆ ಸೂತ್ಕ ಕಳೀತಲ್ವಾ, ಹೋಗ್ತೀವಿ ಖಂಡಿತ. ಹೌದು, ಥ್ಯಾಂಕ್ ಯು ಬ್ರೋ ಅಂಡ್ ಸಿಸ್ಟರ್. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಗಿಫ್ಟ್. ಹೌದು. ಸೊ ಗೈಸ್, ಇದು JP ಗೌಡ, ಜಯಪ್ರಕಾಶ್ ಗೌಡ ಅವ್ರು ಕೊಟ್ಟಿರೋದು. ಇದು ಆಕ್ಚುಲಿ ಊರಲ್ಲಿ ಸಿಕ್ಕಿರೋದು ನಮ್ಗೆ, ಉಪ್ಪಿನಂಗಡಿ ಅವರು. ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ. ಅನುಮೂನು ಹೌದು ಗೈಸ್, ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಡಿಸ್ಪ್ಲೇ ಮೇಲೂ ಕಾಣ್ತಾ ಇರುತ್ತೆ. ಸೊ ನೋಡಿ, ಅವರು ನಮ್ಮ ರಿಸೆಪ್ಷನ್ಗೆ, ಅದು ಪುತ್ತೂರು ರಿಸೆಪ್ಷನ್ಗೆ ಬಂದ್ರು. ಸಣ್ಣ ಅವ್ರ ಊರಿಗೆ ಬಂದು ಕೊಟ್ರು. ಏನಕ್ಕಂದ್ರೆ ಅವ್ರಿಗೆ ನಿಯರ್ ಆಗುತ್ತೆ, ಏನಕ್ಕಂದ್ರೆ ಆ ಸೈಡ್ ಅವರಲ್ವಾ. ಸೊ ನಮಗೋಸ್ಕರ ಪೇಷನ್ಸ್ ಇಂದ ಇದನ್ನ ರೆಡಿ ಮಾಡಿಸಿದ್ದಾರೆ. ನಮ್ಗಂತೂ ಇದು ನೋಡಿ ನಿಜ ಈ ತರನು ಗಿಫ್ಟ್ ಕೊಡ್ಬೋದಾ ಅಂತ ಅನ್ನಿಸ್ತು ಮದ್ವೆಲಿ. ತುಂಬಾ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿದೆ. ಇದು ಆಕ್ಚುಲಿ ರಿಯಲ್ ಎಲೆ ಇದೆ ಅಲ್ವಾ, ಎಲೆಯಲ್ಲಿ ನಮ್ ಫೋಟೋ ಬಿಡಿಸಿರೋದು. ಅದನ್ನ ನೋಡಿ, ಇಲ್ಲಿ ಕೂಡ ಅಷ್ಟೇ. ಇದು ಒಣಗುತ್ತೆ ಅನ್ಸದಲ್ವಾ? ಇಲ್ಲ, ಆತರ ಏನಾಗಲ್ಲ ಗೈಸ್. ಇದು ಒಣಗುದ್ರೂ ಆಲ್ಮೋಸ್ಟ್ ಅವ್ರ ಫ್ರೇಮ್ ತರ ರೆಡಿ ಮಾಡಿರೋದ್ರಿಂದ ಹಿಂಗೆ ಇರುತ್ತೆ. ಎಷ್ಟು ವರ್ಷದವರೆಗೂ ಇರುತ್ತೆ, ಅಷ್ಟು ವರ್ಷದವರೆಗೂ ಇದನ್ನ ಇಟ್ಕೊಂಡಿರ್ತೀವಿ. ಫ್ರೇಮ್ ಮಾಡಿಸಿ ನಮ್ಮ ಫ್ರೇಮ್ ಮಾಡಿಸಿದಾರಲ್ಲ, ಇದನ್ನ ನಮ್ ರೂಮ್ ಅಲ್ಲಿ ಹಾಕೊಬೇಕು ಅಂತ ಅನ್ಕೊಂಡಿದೀವಿ. ಅಷ್ಟು ಚೆನ್ನಾಗಿದೆ. ಮತ್ತೆ ಇಲ್ಲಿ ನಮ್ ಫೋಟೋನ ಎಲೆಯಿಂದ ಮಾಡಿದ್ದಾರೆ. ನೀವೇ ನೋಡಿ, ಎಲೆಯಿಂದ ಮಾಡಿಸಿದ್ದಾರೆ ಪ್ರಾಪರ್ ಆಗಿ. ಅದು ನಾವಿಬ್ರೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಎಲೆ ಮೇಲೆ ಡ್ರಾಯಿಂಗ್ ಮಾಡಿರೋದು. ಹೌದು, ಯೂನಿಕ್ ಆಗಿದೆ ಗೈಸ್. ಇದು ಆಕ್ಚುಲಿ ಯೂನಿಕ್ ಅಂದ್ರೆ ಯೂನಿಕ್ ಆಗಿದೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ ಮದ್ವೆಗ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಮದ್ವೆಗ್ ಬಂದು ಈ ತರ ಯುನಿಕ್ ಆಗಿರೋ ಒಂದು ಗಿಫ್ಟ್ ಕೊಟ್ಟಿದ್ದೀರಲ್ಲ, ಇನ್ನೂ ಖುಷಿ ಆಯ್ತು. ಸಣ್ಣಗಂತೂ ಫುಲ್ ಖುಷಿ ಆಯ್ತು. ನಮ್ ಕಡೆಯವರು ನಮ್ಮ ಹುಡುಗಿನ ಅಂದ್ರೆ ಸಣ್ಣನ ಬೆಳ್ಸೋದಕ್ಕೆ ಬಂದಿದಾರಲ್ವಾ, ಅಂದ್ರೆ ಅವ್ರು ಹೇಳಿರೋ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ ಅಲ್ವಾ. ಸೊ ತುಂಬಾ ಖುಷಿ ಆಯ್ತು ಬ್ರೋ ಬಂದಿದ್ದು. ಹಾಗೆ ಗಿಫ್ಟ್ಸ್ ಕೂಡ ಅಷ್ಟೇ ತುಂಬಾ ಖುಷಿ ಆಯ್ತು. ಮನೇಲಿ ಊಟ ಮಾಡ್ಕೊಂಡು ಹೋಗಿದ್ದೀರಾ, ಅದು ಇನ್ನೂ ಹೆಚ್ಚು ಖುಷಿ ಆಯ್ತು. ಹೌದು. ಇದನ್ನು ಇಲ್ಲೇ ಮನೆಯಲ್ಲೇ ಫ್ರೇಮ್ ಹಾಕ್ಸ್ತೀವಿ. ಹೌದು, ಇದನ್ನು ಕೂಡ ಇಲ್ಲ ನಮ್ ರೂಮ್ ಅಲ್ಲಿ ಹಾಕ್ಸ್ಬೇಕು. ಸಣ್ಣ ಒಂದು ಪ್ಲಾನ್ ಮಾಡಿದ್ವಲ್ಲ, ಹಾ ಆತರ ಅಲ್ಲ. ಗೈಸ್, ಮುಂದಿನ ವ್ಲಾಗ್ಗಳಲ್ಲಿ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀವಿ. ಮುಂದೆ ಒಂದು ಪ್ಲಾನ್ ಇದೆ ನಮ್ದು. ಸೊ ಆ ಪ್ಲಾನ್ ಪ್ರಕಾರನೇ ಎಲ್ಲಾ ಫ್ರೇಮ್ಸ್ ಕೂಡ ಇರುತ್ತೆ ನಮ್ಮ ಮನೆಯಲ್ಲಿ. ನೋಡಿ ಯಾವ ತರ ಡೆಕೋರೇಷನ್ ಮಾಡ್ತೀವಿ ನಮ್ಮ ಮನೆಗೆ ಅಂತ. ಗೈಸ್, ಇದು ಆಲ್ಮೋಸ್ಟ್ ಯಾರು ಕೊಟ್ಟಿರೋದು ಅಂತ ಅವ್ರ ಬ್ಲಾಗ್ ಅಲ್ಲೇ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ತೇಜು ಸುರಭಿ ಅವ್ರು ಕೊಟ್ಟಿರೋದು. ಇದು ಸಖತ್ತಾಗಿದೆ ಅಲ್ಲ? ರಾಧಾಕೃಷ್ಣ ಸಕ್ಕತ್ತಾಗಿದೆ, ಡಿಫ್ರೆಂಟ್ ಆಗಿದೆ. ಮತ್ತೆ ತುಂಬಾ ದೊಡ್ಡದಾಗಿದೆ ಈ ಫ್ರೇಮ್ ಕೂಡ ಅಷ್ಟೇ. ಗೈಸ್, ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ನಮ್ಗೆ ಎಲ್ಲಾ ರಾಧಾಕೃಷ್ಣನೇ ಕೊಟ್ಟಿದ್ದಾರೆ. ಬಟ್ ಈ ಫ್ರೇಮ್ ಒಂಥರ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ. ಮತ್ತೆ ದೊಡ್ಡದಾಗೂ ಕೂಡ ಇದೆ, ಸಕ್ಕತ್ತಾಗಿ ಕಾಣಿಸುತ್ತೆ. ಹೌದಲ್ವಾ, ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರೋ ಅಂಡ್ ಸೀಸ್, ಸಕ್ಕತ್ತಾಗಿದೆ ಗಿಫ್ಟ್. ತೇಜು ಸುರಭಿ ಅವರೇ, ಸಕ್ಕತ್ತಾಗಿದೆ. ನಿಮ್ಮ ಮದುವೆಗೂ ಒಂದು ರಾಧಾಕೃಷ್ಣನ ಕಳ್ಸೋಣ ಆದಷ್ಟು ಬೇಗ. ತುಂಬಾ ಚೆನ್ನಾಗಿದೆ. ಗೈಸ್, ಇದನ್ನ ಯಾರು ಕೊಟ್ಟಿದ್ದು ಅಂತ ಅಂದ್ರೆ ಚಂದು ಬ್ರೋ ಮತ್ತೆ ಅನನ್ಯ ಅವರು ಕೊಟ್ಟಿರೋದು. ಸೊ ನೋಡಿ, ಅವರು ಕೂಡ ರಾಧಾಕೃಷ್ಣನ ಕೊಟ್ಟಿದ್ದಾರೆ. ತುಂಬಾನೇ ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ಆಲ್ಮೋಸ್ಟ್ ಅವರಿಬ್ರು ಕಣ್ಣಿಗೆ, ಅಂದ್ರೆ ಇಬ್ರು ಕಪಲ್ಸ್ ಕಣ್ಣಿಗೆ ನಾವು ರಾಧಾಕೃಷ್ಣ ತರ ಕಾಣಿಸ್ತಿದೀವಿ ಅಂತ ಅನ್ಸುತ್ತೆ. ಹೌದೌದು, ಅದಕ್ಕೆ ಕೊಟ್ಟಿದ್ದಾರೆ ಅನ್ಸುತ್ತೆ. ತುಂಬಾ ಖುಷಿ ಆಯ್ತು. ನೀವು ಕೂಡ ಅಷ್ಟೇ ಬಂದು ಅಷ್ಟು ಜನ ಇದ್ರು ನಮಗೋಸ್ಕರ ಅಂತ ಟೈಮ್ ಕೊಟ್ಟು ಕೊನೆವರೆಗೂ ಇದ್ರಿ. ಇಬ್ರು ಕಪಲ್ಸ್ ಅಷ್ಟೇ, ತೇಜು ಸುರಭಿ ಅವರು ಅಷ್ಟೇ, ಚಂದನ ಅನನ್ಯ ಅವರು ಅಷ್ಟೇ. ಮತ್ತೆ ಚಂದನ ಅನನ್ಯ ಅವರ ಅಕ್ಕ ಕೂಡ, ಅವ್ರ ಅಕ್ಕ ಕೂಡ ಬಂದಿದ್ರು. ಅವರು ಕೂಡ ಕೊನೆವರೆಗೂ ಇದ್ರು. ನಮ್ಮಂತೂ ತುಂಬಾ ಖುಷಿ ಆಯ್ತು. ಲಾಸ್ಟ್ ಆಗಿ ಮಾತಾಡಿಸ್ಕೊಂಡು ಅವರು ಕೂಡ ವ್ಲಾಗ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ತುಂಬಾ ಖುಷಿ ಆಯ್ತು. ನಮ್ಮಲ್ಲಿ ಅವರು ಒಬ್ರು ಅಂತ ಇದ್ರು. ತುಂಬಾ ಖುಷಿ ಆಯ್ತು ಗೈಸ್, ಚೆನ್ನಾಗಿದೆ, ಖುಷಿ ಆಯ್ತು. ಥ್ಯಾಂಕ್ ಯು ಈ ಗಿಫ್ಟ್ ಕೊಟ್ಟಿದ್ದಕ್ಕೆ, ಸಖತ್ತಾಗಿದೆ. ತುಂಬಾ ಇಷ್ಟ ಆಯ್ತು ನಮ್ಗೆ. ಹಾಗೆ ನಮ್ ಜೊತೆ ಇದ್ದಾರೆ ಟೈಮ್ ಸ್ಪೆಂಡ್ ಕೂಡ ಮಾಡಿದೀರಾ, ಇನ್ನ ಜಾಸ್ತಿ ಖುಷಿ ಆಯ್ತು. ಹೌದೌದು. ಈ ಒಂದು ಗಿಫ್ಟ್ ಇವರು ಕೂಡ ಒಬ್ರು ಇನ್ಫ್ಲುಯೆನ್ಸರ್ ಆಗಿ ಬಿಗ್ ಬಾಸ್ ಗೆ ಹೋಗಿ ಬಂದಿದ್ರು, ಧನ್ರಾಜ್ ಅವರು. ಪ್ರಸಿದ್ಧಿ ಧನ್ರಾಜ್ ಆಚಾರ್ ಅಂತ ಕೊಟ್ಟಿದ್ದಾರೆ. ಹೌದು ಗೈಸ್, ಇವ್ರು ಆಕ್ಚುಲಿ ಇರ್ಬೇಕಂದ್ರೆ ಅವ್ರ ವೈಫ್ ಬಂದಿದ್ರು. ಹೇಳಿ, ನೀವು ಹೇಳಿ. ಹೌದು, ಅವರು ಶೂಟಿಂಗ್ ಅಲ್ಲಿ ಬಿಸಿ ಇದ್ರು. ಧನ್ರಾಜ್ ಆಚಾರ್ಯ ಅವರು ಇದ್ದಾರಲ್ಲ, ಅವ್ರು ಬಿಸಿ ಇದ್ರು. ಸೊ ಅದರಿಂದ ಪ್ರಜ್ಞಾಕ್ಕ ಬಂದಿದ್ರು, ನಮ್ಮ ಊರಿಗೆ ಬಂದಿದ್ದು. ಅವರು ಲೈಕ್ ಪುತ್ತೂರು ನಿಯರೇ ಇದೆ ಅವ್ರ ಮನೆ. ಸೊ ಅದಕ್ಕೋಸ್ಕರ ಪುತ್ತೂರಿಗೇನೆ ಬಂದು ನಂಗೆ ಬ್ಯೂಟಿಫುಲ್ ಸ್ಯಾರಿನ ಗಿಫ್ಟ್ ಮಾಡಿದ್ದಾರೆ. ನೋಡಿ, ಪಿಂಕ್ ಕಲರ್. ನಾನು ಅನ್ಕೊಂಡಿದ್ದೇನೆ ಆಲ್ರೆಡಿ ನಾನು ಸ್ಟಿಚ್ ಹಾಕೋ ಕೊಟ್ಟಿದ್ದೀನಿ ಅಂತ ಅನ್ಕೊಂಡೆ, ಬಟ್ ನಾಳೆನೆ ಕೊಡ್ತೀನಿ. ಇದು ಸಕ್ಕತ್ತಾಗಿದೆ, ಒನ್ ಆಫ್ ಮೈ ಫೇವ್ರೆಟ್ ಕಲರ್ ಕೂಡ. ಮತ್ತೆ ಹೌದು, ಈ ಮೆಟೀರಿಯಲ್ ಕೂಡ ನಂಗೆ ತುಂಬಾ ಇಷ್ಟ. ನನ್ನ ಫೇವ್ರೆಟ್ ಫೋನು. ಈ ತರ ಸಾರಿ ತಗೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನೀವೇ ಗಿಫ್ಟ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ.
ಅಂದ್ರೆ ನೀವು ಗಿಫ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮದ್ವೆಗೆ ಬಂದಿದ್ದೀರಲ್ಲ, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಪಾಪುನ ನೋಡಿದ್ರೆ ಇನ್ನೂ ಖುಷಿ ಆಯ್ತು. ಪಾಪು ಕೂಡ ಬಂದಿತ್ತು, ಆ ರಶ್ ಅಲ್ಲಿ ಪಾಪು ಕೂಡ ಬಂದಿತ್ತು, ತುಂಬಾ ಖುಷಿ ಆಯ್ತು, ಅದನ್ನು ಮಾತಾಡ್ಸಿದ್ವಿ. ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ಗಿಫ್ಟ್ ಯಾವ್ದಮ್ಮ? ಥ್ಯಾಂಕ್ ಯು ಪ್ರಜ್ಞಾಕ ಮತ್ತು ಧನರಾಜ್ ಆಚಾರ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ತುಂಬಾ ಇಷ್ಟ ಆಯ್ತು. ಹಾಗೆ ನೀವು ಮ್ಯಾರೇಜಿಗೆ ಬಂದಿದ್ದು ಕೂಡ ಅಷ್ಟೇ ಮಸ್ತ್ ಖುಷಿ ಆಡ್ರಿ. ಸೊ ನೆಕ್ಸ್ಟ್ ವಿದ್ಯಾ ಸಿಸ್ ಇದಾರಲ್ವಾ, ವಿದ್ಯಾ ಇದಾರಲ್ವಾ, ಅವರು ನಮ್ಗೆ ಸಿಲ್ವರ್ ರಿಂಗ್ ವಿತ್ ಸ್ಟೋನ್ಸ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹಾಕೊಂಡಿದ್ದೀನಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಹೌದು ಗೈಸ್, ರೀಸೆಂಟ್ ಆಗಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ವಿ ಅವ್ರದ್ದು, ನೀವು ನೋಡಿರ್ಬೋದು ಶಾರ್ಟ್ಸ್ ಅಲ್ಲಿ. ಸೊ ಅವರು ಇಬ್ರಿಗೂ ಕೂಡ ರಿಂಗ್ ಕೊಟ್ರು, ಸಖತ್ ಇಷ್ಟ ಆಯ್ತು ರಿಂಗ್ ಕೊಟ್ಟಿದ್ದು. ಹೌದು, ನಾನು ಹಾಕೊಂಡಿದ್ದೀನಿ. ಅಲ್ಲಿ ಮ್ಯಾರೇಜ್ ಎಲ್ಲ ಹಾಕಿದ್ರು ಅವರು, ರಿಸೆಪ್ಷನ್ ಅಲ್ಲಿ ಹಾಕಿದ್ರು. ಸೊ ಅದ ನಂತರ ನಾನು ತೆಗ್ದೇ ಇಲ್ಲ, ನನ್ನ ಕೈಯಲ್ಲಿ ಹಿಂಗೆ ಇದೆ. ಆಕ್ಚುಲಿ ಮುನ್ನು ಕೂಡ ಅಷ್ಟೇ ಹಾಕೊಂಡಿದ್ರು. ನಾನು ಹಾಕೊಂಡಿದ್ದೆ ಊರಲ್ಲಿ, ಆಕ್ಚುಲಿ ಬಿಚ್ಚಿಟ್ಟೆ, ಅದು ಅಲ್ಲೇ ಇಟ್ಟಿದ್ದೀನಿ, ಅಂದ್ರೆ ಸಿಲ್ವರ್ ಅಲ್ವಾ ಅದು. ಸೊ ಅದಕ್ಕೋಸ್ಕರ ವಾರ್ಡ್ರೋಬ್ ಅಲ್ಲಿ ಇಟ್ಟಿದ್ದೆ, ಅಲ್ಲೇ ಇಟ್ಟಿದ್ದೀನಿ. ಯಾಕಂದ್ರೆ ನಿಯರ್ ನೆಕ್ಸ್ಟ್ ವೀಕ್ ನಾವು ಅಲ್ಲಿಗೆ ಹೋಗ್ಬೇಕು. ಗೋಲ್ಡ್ ಮತ್ತು ಸಿಲ್ವರ್ ಜೊತೆಲಿ ಹಾಕೊಂಡಿರೋದು ಬೇಡ ಅಂತ ಹೇಳ್ಬಿಟ್ಟು ಮುನ್ನು ಅಲ್ಲಿ ಬಿಚ್ಚಿಟ್ಟಿದ್ದಾರೆ. ಬಟ್ ನಾನು ಲೆಫ್ಟ್ ಹ್ಯಾಂಡಿಗೆ ಸಿಲ್ವರ್ ರಿಂಗ್ ಹಾಕೊಂಡಿದ್ದೀನಿ, ರೈಟ್ ಅಲ್ಲಿ ಎಂಗೇಜ್ಮೆಂಟ್ ರಿಂಗ್ ಹಾಕೊಂಡಿದ್ದೀನಿ. ಸೊ ಅದಕ್ಕೆ 2 ಸಿಲ್ವರ್ ಅಲ್ವಾ, ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇದು ನೋಡಿ ಕೈಯಲ್ಲಿ ಹಂಗೆ ಇದೆ. ತುಂಬಾ ಚೆನ್ನಾಗಿದೆ ನೋಡಿ, ಡಿಸೈನ್ ಸಕ್ಕದಾಗಿದೆ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾಸಿಸ್. ಅವ್ರು ಬಂದಿದ್ದು ಅಷ್ಟೇ ತುಂಬಾ ಖುಷಿ ಆಯ್ತು ಗೈಸ್. ಅವ್ರ ಇಡೀ ಟೀಮ್ ಕೂಡ ಬಂದಿತ್ತು, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅವ್ರ ಮ್ಯಾನೇಜರ್ ಆಗಿರ್ಬೋದು ವಿದ್ಯಾಸಿಸ್, ಮತ್ತೆ ಅವ್ರ ಜೊತೆ ವಿಡಿಯೋಸ್ ಮಾಡೋರು ಅವರು ಕೂಡ ಬಂದಿದ್ರು. ತುಂಬಾ ಖುಷಿ ಆಯ್ತು ಅವ್ರ ಮದ್ವೆಗೆ ಬಂದಿದ್ದು. ಮತ್ತೆ ಅದರಲ್ಲಿ ಈ ಗಿಫ್ಟ್ ಬೇರೆ ಕೊಟ್ರಲ್ವಾ, ಇನ್ನೂ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಎಷ್ಟೋ ಜನ ಇನ್ಫ್ಲುಯೆನ್ಸರ್ಸ್ ಕೊಟ್ಟಿದ್ದಾರೆ ಗೈಸ್, ಅದು ಆಲ್ಮೋಸ್ಟ್ ನೇಮ್ಗಳು ಬರ್ಲಿಲ್ಲ. ಅದೇ ಮ್ಯಾರೇಜ್ ಎಂಡ್ ವರ್ಗು ಇದ್ರು, ರಿಸೆಪ್ಷನ್ ಎಂಡ್ ವರ್ಗು. ಹಾ ಗೈಸ್, ವಿದ್ಯಾಸಿಸ್ ಅವರು ಮ್ಯಾರೇಜ್ ಅಲ್ಲಿ ಮುಗಿಯೋವರೆಗೂ ಕೂಡ ಇದ್ರು, ನಮ್ ಜೊತೆ ಫೋಟೋಸ್ ತೆಗೆಸ್ಕೊಂಡು ಲಾಸ್ಟಿಗೆ ವಿಡಿಯೋ ಆದ್ಮೇಲೆ ಅವರು ಹೊರಟ್ರು. ತುಂಬಾ ಖುಷಿ ಆಯ್ತು. ಪೇಷನ್ಸ್ ಇಂದ ಆರಾಮಾಗಿ ಬಂದು ಕುತ್ಕೊಂಡಿದ್ರು. ನಮ್ಮಲ್ಲಿ ಒಬ್ರು ಫ್ಯಾಮಿಲಿ ತರ ಕುತ್ಕೊಂಡಿದ್ರು, ಯಾವ್ದೇ ತರ ನೆಂಟ್ರು ಇವಾಗ ಬಂದು ಅವಾಗ ಹೋಗ್ತಾರೆ ಅನ್ನೋ ತರ ಇರ್ಲಿಲ್ಲ ಅವರು. ನಮ್ಮ ಇದು ಆಲ್ಬಮ್ ಸಾಂಗ್ ಎಲ್ಲ ನೋಡಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ. ಇವರು ಚಂದ್ವನನಿ ಅವರು ಅಷ್ಟೇ, ಹಾಗೆ ಸುರಭಿ ತೇಜ್ ಅವರು ಅಷ್ಟೇ, ಮತ್ತೆ ಇನ್ನ ಅಂಬಿಕಾವ್ಯ ಅವರು ಎಲ್ಲರೂ ನೋಡಿದ್ದಾರೆ ಗೈಸ್ ಇದು ಆಲ್ಬಮ್ ಸಾಂಗ್ ನ. ಎಲ್ಲರೂ ನೋಡ್ಕೊಂಡೋದ್ರು ಗೈಸ್, ಎಲ್ಲರೂ ಅದ್ರ ಬಗ್ಗೆ ಕಮೆಂಟ್ ಹೇಳಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಕ್ಯಾಮ್ರಾ ವರ್ಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೀವಿಬ್ರು ಡ್ಯಾನ್ಸು ಅಷ್ಟೇ ತುಂಬಾ ಸಖತ್ತಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಒಂದೇ ದಿನದಲ್ಲಿ ಮಾಡಿದ್ರ ಅದನ್ನ, ನಾವಂತೂ ನಂಬಕ್ಕಾಗಿಲ್ಲ ಅಂತ ಅಂದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಗಾಯ್ಸ್, ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ನ ನಾವು ನಾಳೆ ಶೂಟ್ ಇದೆ ಅಂತ ಅಂದ್ರೆ ಇವತ್ತೇ ಪ್ರಾಕ್ಟೀಸ್ ಮಾಡಿದ್ವಿ. ಪೂರ್ತಿ ಸಾಂಗ್ ನ ಒಂದು 2 days, ಅಂದ್ರೆ ಇವತ್ತು ನಾಳೆ ಅರ್ಧ ಶೂಟು, ನಾಳಿದ್ದು ಅರ್ಧ ಶೂಟ್ ಅಲ್ಲಿ ಮುಗಿಸ್ಬಿಟ್ವಿ. ಸೊ ಆಕ್ಚುಲಿ ನೀವೆಲ್ಲರೂ ನೋಡಿರ್ತೀರ ಹಳೆ ವ್ಲಾಗ್ ಗಳಲ್ಲಿ, ನಾನು ಆ ಶೂಟಿಂಗ್ ವ್ಲಾಗ್ ಕೂಡ ಮಾಡಿದ್ದೆ. ಸೊ ಗೈಸ್, ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಕೂಡ ಬಂದಿದ್ದಾರೆ. ವರುಣ್ ಆರಾಧ್ಯ ಬ್ರೋ ಅಷ್ಟೇ, ಮತ್ತೆ ಇವ್ರು ಎಪಿಕ್ ಪ್ರವೀಣ್ ಬ್ರೋ ಕೂಡ ಅಷ್ಟೇ, ತುಂಬಾ ಜನ ಬಂದಿದ್ರು. ಅಮ್ಮ ಮಗ ಅವರು ಬಂದಿದ್ರು. ಸೊ ಅವರು ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಐ ಮೀನ್ ಇದು ಬೊಕ್ಕೆ ಅಲ್ಲಮ್ಮನು. ಹೌದೌದು ಗೈಸ್, ಅವರೆಲ್ಲ ಫ್ಲವರ್ ಬೊಕ್ಕೆ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ಗೈಸ್, ಅವರೆಲ್ಲ ಬಂದಿದ್ದಾರಲ್ವಾ, ಅದೇ ಒಂದು ದೊಡ್ಡ ಗಿಫ್ಟ್. ನಾವ್ ಆಕ್ಚುಲಿ ಗಿಫ್ಟ್ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಕರ್ದಿಲ್ಲ. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫ್ಯಾಮಿಲಿ ತರ, ಇನ್ಸ್ಟಾ ಫ್ಯಾಮಿಲಿ ತರ ಕರೆದಿದ್ದು ನಾವೆಲ್ಲರನ್ನು ಕೂಡ. ಅವ್ರು ಬಂದ್ರೆ ಅದೇ ಒಂದು ನಮ್ಗೆ ದೊಡ್ಡ ಗಿಫ್ಟ್ ಆಗಿತ್ತು. ಸೊ ವರುಣ್ ಆರಾಧ್ಯ ಬ್ರೋ ಬಂದಿದ್ರು, ಸಿಮ್ರಾನ್ ಅವರು ಮತ್ತೆ SMR ಬ್ರೋ ಬಂದಿದ್ರು, ಮತ್ತೆ ಅಮ್ಮ ಮಗ ಅವರು ಕೂಡ ಬಂದಿದ್ರು. ತುಂಬಾ ಚೆನ್ನಾಗಿ ಎಲ್ಲರೂ, ಎಪಿಕ್ ಪ್ರವೀಣ್ ಅವ್ರು ಬಂದಿದ್ರು. ಇನ್ನು ಎಷ್ಟೋ ಜನ ಇನ್ಫ್ಲುಯೆನ್ಸರ್ಸ್ ಬಂದಿದ್ರು ಗೈಸ್. ನೀವು ಆಲ್ಮೋಸ್ಟ್ ರಿಸೆಪ್ಷನ್ ಬ್ಲಾಗ್ ಅಲ್ಲಿ ನೋಡಿದಿರಾ ಅಂತ ಅನ್ಕೊಂಡಿದೀವಿ. ಮತ್ತೆ ಸುಮಂತ್ ಬ್ರೋ ಅವರು ಕೂಡ ಬಂದಿದ್ರು. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಹೋಗಿ ಕೊಟ್ಟಿಲ್ಲ ಅಂದ್ರು, ಕಾಲ್ ಅಲ್ಲಿ ಹೇಳಿದೀವಿ, ಅವರು ಕೂಡ ಬಂದು ನಮ್ಮ ಮದ್ವೆಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಮದ್ವೆಲಿ ಬಂದು ಫೋಟೋ ಹಿಡಿಸ್ಕೊಂಡು ನಮ್ ಜೊತೆ ಹೋಗಿದ್ದಾರೆ. ತುಂಬಾ ಖುಷಿ ಆಯ್ತು ಅವರೆಲ್ಲ ಬಂದಿದ್ದು. ಅವರು ಗಿಫ್ಟ್ ಅಕ್ಸೆಪ್ಟ್ ಮಾಡ್ತಿಲ್ಲ ಗೈಸ್, ನಾವು ನಮ್ಗೋಸ್ಕರ ಅಂತ ಟೈಮ್ ಕೊಟ್ಟು ಬಂದಿದಾರಲ್ವಾ. ನಾವು ಜಸ್ಟ್ ಕಾಲ್ ಅಲ್ಲೇ ಹೇಳಿದ್ವು ಗೈಸ್ ಕೆಲವರಿಗೆ, ಅಂದ್ರೆ ನಮ್ಗೆ ಟೈಮ್ ಇರ್ಲಿಲ್ಲ ಕೆಲವು ಮನೆಗೆ ಹೋಗಿ ಇನ್ವೈಟ್ ಮಾಡೋಕೆ. ಬಟ್ ಜಸ್ಟ್ ಕಾಲ್ ಅಲ್ಲಿ ಇನ್ವಿಟೇಷನ್ ಕಳಿಸಿ ಕಾಲ್ ಅಲ್ಲಿ ಹೇಳಿದ್ವಿ. ಬಟ್ ಸ್ಟಿಲ್ ಅವ್ರು ಬಂದಿದಾರಲ್ವಾ, ತುಂಬಾ ಖುಷಿ ಆಯ್ತು. ಅವ್ರು ಸುಮಂತ್ ಬ್ರೋ ಹಾಗೆ ನಾವು ಜಸ್ಟ್ ಕಾಲ್ ಅಲ್ಲಿ ಹೇಳಿದ್ವಿ, ಬಟ್ ಖುಷಿ ಆಯ್ತು ಅವ್ರು ಬಂದಿದ್ದು. ತಾನೇಮೋನು? ಹೌದೌದು ಗೈಸ್. ಅದಾದ್ಮೇಲೆ ಇವಾಗ ನಾವ್ ಹೆಂಗ ಅನ್ಕೊಂಡಿದ್ವಿ ಮನ್ಸಲ್ಲಿ, ನಮ್ಮ ಮದ್ವೆ ಈ ತರ ನಡಿಬೇಕು, ಇವರೆಲ್ಲ ಬರ್ಬೇಕು, ನಮಗ್ ಖುಷಿ ಆಗುತ್ತೆ ಅಂತ. ಸೊ ಅದೇ ತರ ಖುಷಿ ಆಯ್ತು. ಒಂದೊಂದ್ ಕಡೆ ಅವ್ರು ಊಟ ಮಾಡದೆ ಹೋಗಿದ್ರು ಒಂದ್ ಸ್ವಲ್ಪ ಜನ, ಅದೊಂದು ಬೇಜಾರಾಗಿತ್ತು ಅಷ್ಟೇ. ಅದು ಬಿಟ್ರೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಿದ್ಮೇಲೆ ಮದ್ವೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಮ್ಮಿಬ್ಬರಿಗೂ ಸಮಾಧಾನ ಆಯ್ತು. ಸೊ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತೀವಿ ಗೈಸ್. ನಮ್ಮ ಹತ್ರ ಯಾರು ಚೆನ್ನಾಗಿ ಮಾತಾಡ್ತಾರೆ ಖಂಡಿತವಾಗ್ಲೂ ನಾವು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀವಿ. ಸೊ ಅವ್ರ ನಮ್ಮ ಬಗ್ಗೆ ಏನ್ ಮಾತಾಡಿದ್ರು ನಮಗ್ ಬೇಜಾರಿಲ್ಲ, ಏನಕ್ಕಂದ್ರೆ ನಾವು ಅವ್ರ ಹತ್ರ ಚೆನ್ನಾಗಿದ್ರೆ ಸಾಕು ಅಲ್ವಾ. ಸೊ ಅದೇ ತರ ನಾವಿರ್ತೀವಿ ಅಷ್ಟೇ. ಸೊ ನಾವ್ ಹಿಂಗೆ ವಿಡಿಯೋಸ್ ನ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಇನ್ಫ್ಲುಯೆನ್ಸರ್ಸ್ ಆಲ್ಮೋಸ್ಟ್ ಎಲ್ಲ ಗಿಫ್ಟ್ ನೀವು ನೋಡಿದ್ರೆ ತುಂಬಾ ಇನ್ಫ್ಲುಯೆನ್ಸರ್ಸ್ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಬಟ್ ಅದೇನಾಗ್ತಿದೆ ಅಂದ್ರೆ ಇವಾಗ ನಾವು ಆಲ್ರೆಡಿ ಎಲ್ಲ ಓಪನ್ ಮಾಡಿದೀವಲ್ವಾ, ಯಾವ್ದು ಅಂತ ಪ್ರಾಪರ್ ಆಗಿ ಗೊತ್ತಾಗ್ತಿಲ್ಲ, ಶಫಲ್ ಆಗಿದೆ, ಮಿಕ್ಸ್ ಆಗಿದೆ.
ಸೊ ಯಾವ್ದಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಇವಾಗ ಯಾರ್ಯಾರು ಕೊಟ್ಟಿರೋದು ನಮ್ಗೆ ಮೈಂಡಲ್ಲಿ ಇದೆ ಅದನ್ನು ಇವಾಗ ನಿಮ್ ಮುಂದೆ ತೋರಿಸಿದೀವಿ ಗೈಸ್. ಹೌದು ಗೈಸ್, ಎಲ್ಲ ನಿಮ್ಗೆ ತೋರಿಸಿದೀವಿ ಅಂತ ಅನ್ಕೊಂಡಿದೀವಿ. ಸೊ ಯಾರ್ದಾದ್ರು ಮಿಸ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಿಂದೆ ಒಂದು ಲೆಂತ್ ವಿಡಿಯೋ ಮಾಡಿದ್ವಿ ಆ ಗಿಫ್ಟ್ ಓಪನಿಂಗ್ ಅಲ್ಲಿ. ಹೆಸರು ಇಲ್ಲದೆ ಇರೋದು ಬೆಸ್ಟ್ ವಿಶಸ್ ಅಂತ ಹೇಳಿ ನಾವು ಅದ್ರಲ್ಲಿ ಹೇಳಿದೀವಿ, ಓಪನ್ ಮಾಡಿ ಎಲ್ಲ ತೋರಿಸಿದೀವಿ ಅಂತ ಅನ್ಕೊಂಡಿದೀವಿ. ಓಕೆ ಗೈಸ್, ನೋಡಿದ್ರಲ್ವಾ ಎಲ್ಲ ಇನ್ಫ್ಲುಯೆನ್ಸರ್ಸ್ ಗಿಫ್ಟ್ ನ ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರಿ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲ ನೋಡಿದೀರಾ. ಮತ್ತೆ ಇದು ಅದೇ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಮ್ ರಿಲೇಟಿವ್ಸ್ ಮತ್ತೆ ಗೋಲ್ಡ್ ಗಿಫ್ಟ್ ಯಾರು ಮಾಡಿದ್ದಾರೆ. ಗೈಸ್, ನೀವು ಮೇನ್ ಆಗಿ ತೋರಿಸಬೇಕಾಗಿರೋದು ಅದೇ, ಅಂದ್ರೆ ರಿಲೇಟಿವ್ಸ್ ಗಳಲ್ಲಿ ಕೊಟ್ಟಿರುವಂತ ಗಿಫ್ಟ್ ಮತ್ತೆ ಸಣ್ಣ ಅವ್ರ ಮನೆಯಲ್ಲಿ ಕೊಟ್ಟಿರುವಂತ ಗಿಫ್ಟ್ ಗಳನ್ನ ಇನ್ನೂ ತೋರಿಸಿಲ್ಲ, ಇನ್ನ ಬಾಕಿ ಇದೆ. ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಮುಂದಿನ ಡೈಲಿ ವ್ಲಾಗ್ ಗಳಲ್ಲಿ ಅದನ್ನು ಕೂಡ ರಿವೀಲ್ ಮಾಡಿ ನಿಮಗೆ ತೋರಿಸ್ತೀವಿ. ನಿಮ್ ಜೊತೆ ನಾವು ಇದೇ ತರ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಗೈಸ್, ಹೊರಗಡೆ ಅಂತೂ ಫುಲ್ಲು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಸೊ ಅದಕ್ಕೆ ಹೊರಗಡೆ ಬಂದ್ವಿ. ನೋಡಿ, ನೈಟ್ ಆಗೋಯ್ತು. ಸೊ ಸಣ್ಣ ಒಳಗಡೆ ಕುತ್ಕೊಂಡು ಫೋನ್ ಯೂಸ್ ಮಾಡ್ತಾ ಇದ್ರು. ಗೈಸ್, ನಾನು ಅಷ್ಟೇ, ನನ್ನ ಕೆಲಸ ಎಡಿಟಿಂಗು. ಸೊ ಎಡಿಟಿಂಗ್ನ ಮಾಡ್ತಾ ಇದ್ದೆ. ಬನ್ನಿ ಇವಾಗ ಸಣ್ಣ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಸಣ್ಣಮ್ಮ, ಇವಾಗ ಸ್ವಲ್ಪ ಆರಾಮಾಗಿದ್ದೀರಾ? ಸುಸ್ತು ಪರವಾಗಿಲ್ವಾ? ಏನ್ ಗೊತ್ತಪ್ಪ, ಇದು ಈ ಗಿಫ್ಟ್ ಓಪನ್ ಮಾಡೋಣ. ಗೈಸ್, ಈ ಗಿಫ್ಟ್ ಆಕ್ಚುಲಿ ಯಾರು ಕೊಟ್ಟಿದ್ದು ಅಂತ ಅಂದ್ರೆ ಮನೆಗೆ ಒಬ್ರು ಫಾಲೋವರ್ ಹುಡ್ಕೊಂಡು ಬಂದು ಕೊಟ್ಟಿದ್ದು. ಸೊ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಅಲ್ವಾ ಅಮ್ಮ? ಹೌದು, ಏನಿದೆ ಅಂತ ಕ್ಯೂರಿಯಾಸಿಟಿ ಇದೆ. ನೋಡೋಣ ಏನ್ ಗಿಫ್ಟ್ ಕೊಟ್ಟಿದ್ದಾರೆ. ಮನೆಯವ್ರಿಗೂ ಬಂದು ಗಿಫ್ಟ್ ಕೊಟ್ಟು ನಮ್ಮ ಹತ್ರ ಫೋಟೋ ಹಿಡಿಸ್ಕೊಂಡು ಹೋದ್ರು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಗೈಸ್. ಈ ತರ ಒಬ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನಾವು ಬ್ಯಾಡ್ ಕಮೆಂಟ್ಸ್ ಮಾಡೋರ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬಾರ್ದು. ಸೊ ಏನಕ್ಕಂದ್ರೆ ನಮ್ಮನ್ನ ಹೊಗಳೋರು 100 ಜನ ಇದ್ರೆ ನಮ್ಮನ್ನ ಬೈಯೋರು ಒಂದು 4-5 ಜನಕ್ಕೆ ನಾವೇನಕ್ಕೆ ತಲೆ ಕೆಡಿಸ್ಕೋಬೇಕು, ನೀವೇ ಹೇಳಿ. ಸೊ ಬನ್ನಿ ಗಿಫ್ಟು ಏನು ಅಂತ ನೋಡೋಣ. ನಾವು ಕ್ಯೂರಿಯಾಸಿಟಿಯಲ್ಲಿದ್ದೀವಿ. ವಾವ್ ಗಾಯ್ಸ್, ನಮ್ಮ ವ್ಲಾಗ್ ನೋಡ್ತಾರೆ ಅಂತ ಅನ್ಸುತ್ತೆ. ನಾವಿಬ್ರು ಬೆಳಗ್ಗೆ ಎದ್ದು ಅಫ್ರೆಶ್ ಕುಡಿಯೋದನ್ನ ನೋಡಿರ್ಬೇಕು. ಸೊ 2 ಕಪ್ನ ಕೊಟ್ಟಿದ್ದಾರೆ. ಅವ್ರ ನೇಮ್ ಹೇಳಿದ್ರ ಸನುಮ? ನೇಮ್ ಇರ್ಲಿಲ್ಲ ಅದರಲ್ಲಿ, ನಾನು ನೋಡಿದೆ, ನೇಮ್ ಇರ್ಲಿಲ್ಲ. ಹಂಗಂದ್ರೆ ಬೆಸ್ಟ್ ವಿಶಸ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರ ನೇಮು ನಾವು ಕೂಡ ಬಂದಾಗ ಕೇಳಿಲ್ಲ ಅನ್ಸುತ್ತೆ. ಸೊ ಅವರು ಸ್ವಲ್ಪ ನಮ್ಮ ಹತ್ರ ಮಾತಾಡಿದ್ರು, ನಿಮ್ಮ ಮನೆ ಇಲ್ಲೇ ಇದೆ ಅಂತ ಖುಷಿ ಆಯಿತು. ಸೊ ನಮಗೆ ತುಂಬ ಇಷ್ಟ, ನಿಮ್ಮ ವ್ಲಾಗ್ ಎಲ್ಲ ನೋಡ್ತಾ ಇರ್ತೀವಿ, ನಮ್ಮ ಮಕ್ಕಳೆಲ್ಲ ನೋಡ್ತಿರ್ತಾರೆ ಅಂತ ಅಂದರು. ತುಂಬ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ ಗಿಫ್ಟ್ ನಮ್ಮಿಬ್ರಿಗೆಲ್ಲ. ನಮ್ಮಿಬ್ರಿಗೆ 2 ಮಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಗೈಸ್, ಆ್ಯಕ್ಚುಲಿ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರಿ, ನೀವು ತುಂಬ ಪ್ರೀತಿ ಮಾಡೋದನ್ನ ಕ್ಯಾಮ್ರಾ ಮುಂದೆ ತೋರಿಸ್ಕೋಬೇಡಿ, ತುಂಬ ಕೇರ್ ಮಾಡೋದನ್ನ ಕ್ಯಾಮ್ರಾ ಮುಂದೆ ತೋರಿಸ್ಕೋಬೇಡಿ, ತುಂಬ ದೃಷ್ಟಿ ಬೀಳುತ್ತೆ ನಿಮ್ಮಿಬ್ರಿಗೂ ಅಂತ. ಅಂದರೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರುತ್ತಾ, ನೋಡ್ತೀವಿ ನಾವು ಅಂತ ಎಷ್ಟೋ ಜನ ಕಮೆಂಟ್ ಹಾಕಿದ್ರು. ಸೊ ಏನಂತ ಅಂದರೆ ನಾವು ಯಾವಾಗಲೂ ಹಿಂಗೆ ಕೇರ್ ಮಾಡ್ಕೊಂಡಿರ್ತೀವಿ. ಸೊ ಅಂಡರ್ಸ್ಟ್ಯಾಂಡಿಂಗಿಂದ ಲವ್ ಮಾಡಬೇಕಾದ್ರೂ ಇದ್ವಿ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಇವ್ರಿಗೆ ಯಾವತ್ತೂ ರೆಸ್ಪೆಕ್ಟ್ ಕೊಡದೆ ಮಾತಾಡಲ್ಲ, ಇವರು ಅಷ್ಟೇ ನಮ್ಗೆ ಯಾವತ್ತೂ ರೆಸ್ಪೆಕ್ಟ್ ಕೊಡದೆ ಮಾತಾಡಿಲ್ಲ ಅಲ್ವಾ ಸನುಮ? ಗೈಸ್, ಏನಂತ ಅಂದರೆ ಇವಾಗ ಒಂದು 50 ವರ್ಷ ಆಯಿತು ಅಂತ ಅನ್ಕೊಳ್ಳಿ. ಇವಾಗ ನಾವಿಬ್ರು ಅಷ್ಟರಲ್ಲಿ ಅಜ್ಜ ಅಜ್ಜಿ ಆಗಿರ್ತೀವಿ. ಅಲ್ಲಿವರೆಗೂ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗಲೇ ರೀಮೇಕ್ ಮಾಡೋಣ ಅಂತ. ಸೊ ಸಣ್ಣ ಇವಾಗ ನಾವು ವಯಸ್ಸಾದ್ಮೇಲೆ ನನ್ನ ಯಾವ ಥರ ಕರೀತಾರೆ ಅಂತ ಸಣ್ಣನ ಕೇಳೋಣ. ಸಣ್ಣ ಹೇಳಿ, ಹೆಂಗೆ ಇರ್ಬೋದು? ಇವಾಗ ನಾವು ವಯಸ್ಸಾಗಿದೆ, ಒಂದು 50 ಇಯರ್ಸ್ ಆಯಿತು ನಮ್ಮಿಬ್ರಿಗೆ. ನಾವಿಬ್ರು ಅಜ್ಜ ಅಜ್ಜಿ ಆಗಿರ್ತೀವಿ. ಇವಾಗಿನ ಕಾಲದಲ್ಲಿ 50 ವರ್ಷದವರೆಗೂ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಇರೋ ಲೈಫ್ನ ಕಮ್ಮಿ ಟೈಮ್ ಅಂತ ಹೇಳಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಇವಾಗ ನಾವು 50 ವರ್ಷ ಆದಮೇಲೆ ಹೆಂಗಿರ್ಬೋದು? ಸರಿ, ನಾನು ರೀಮೇಕ್ ಮಾಡ್ತೀನಿ, ಆಮೇಲೆ ನೀವು ಮಾಡಬೇಕು. ನಾನು ಮಾಡಲ್ಲ, ಫಸ್ಟ್ ನೀವು ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಮಾಡಿ ಆಯ್ತು. ಯೋ ಸರುಮಾ, ನಾನಲ್ಲ, ನೀವ್ ಹೆಂಗ್ ಕರಿತೀರಾ ಅಂತ. ನೀವ ಹಿಂಗ್ ನಡ್ಕೊಂಡು ಹಿಂಗ ಸ್ವಲ್ಪ ಬೆಂಡ್ ಆಗಿರ್ತೀರಾ. 50 ವರ್ಷಕ್ಕೆ ನಾನು ಬೆಂಡ್ ಆಗ್ಬಿಡ್ತೀನಾ? ಇವಾಗ ಆಲ್ರೆಡಿ 25 ಅಲ್ವಾ, ಇನ್ನ 50 ವರ್ಷ ಕಳೆದ ನಂತರ 75 ಆಗಿರುತ್ತೆ ಅಲ್ವಾ? ಸ್ವಲ್ಪ ಬೆಂಡ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ. ಹಿಂಗೆಲ್ಲ ಇರುತ್ತೆ, ಇಲ್ಲೆಲ್ಲ ಬಂದಿರುತ್ತಲ್ಲ, ಆಮೇಲೆ ನಾನು ಸ್ವಲ್ಪ ಹಿಂಗ ಅಜ್ಜಿ ತರ ಇರ್ತೀನಿ. ನನ್ನ ಹೆಂಗ್ ಕರಿತೀರಾ? ಯಾವ ತರ ಕೇರ್ ಮಾಡ್ತೀರಾ? ಸೇಮ್ ಹಿಂಗೆ ಕೇರ್ ಮಾಡ್ತೀನಿ, ಹಿಂಗೆ ಕರಿತೀನಿ. ಮುನ್ನುಮ ಅಂತೀರ ಅವಾಗ್ಲು? ಹಂಗೆ ಅಂತೀನಿ, ಮುನುಮ ಹೆಂಗಿರಾ ಅಂತೀನಿ. ಈ ವಾಯ್ಸ್ ಆಗಲ್ಲಪ್ಪ. ಗಾಯ್ಸ್, ನಮ್ಮಮ್ಮ ಇವಾಗ ತಾನೇ ಬಂದ್ರು ನೋಡಿ, ಕೆಲ್ಸದಿಂದ ಬಂದು ಕೂತಿದ್ದಾರೆ. ಏನಮ್ಮ ಫುಲ್ ಟಯರ್ಡ್ ಆಯ್ತಾ? ಫುಲ್ ನಿದ್ದೆ ಎಳಿತಾಯ್ತಾ? ಗೈಸ್, ಫುಲ್ಲು ಟಯರ್ಡ್ ಆಗಿದೆ ಗಾಯ್ಸ್ ನಮ್ಮಮ್ಮನಿಗೆ. ಬೇಗ ನಮ್ಮಮ್ಮನ ಕೆಲಸ ಬಿಡಿಸ್ಬೇಕು, ಗಾರ್ಮೆಂಟ್ಸ್ ಕೆಲಸ. ಅಮ್ಮ, ಕೆಲಸ ಬಿಡಿಸಿದ್ರೆ ಓಕೆನಮ್ಮ? ಕೆಲಸ ಬಿಡೋಕೆ ಇಷ್ಟ ಇಲ್ವಾ? ಯಾಕೆ? ಮನೇಲಿರೋಕೆ ಇಷ್ಟ ಇಲ್ವಾ ನಿನಗೆ ಕೆಲಸ ಬಿಟ್ಟು? ಇಷ್ಟು ದಿನ ಕೆಲಸ ಮಾಡಿದ್ಯಲ್ಲ, ಆರಾಮಾಗಿರ್ಬೋದಲ್ಲ?
ಅವರಿಗೆ ಅವ್ರ ಫ್ರೆಂಡ್ಸ್ ಬಿಟ್ಟಿರೋಕೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಒಂಥರ ಜಾಲಿಯಾಗಿರ್ಬೋದು. ಮನೇಲಿದ್ರೆ ಬರೀ ಮನೆದೇ ಯೋಚನೆ ಇರುತ್ತೆ, ಟೆನ್ಷನ್ ಇರುತ್ತೆ, ಮತ್ತೆ ಹೊರಗಡೆ ಹೋಗಿ ಓಡಾಡ್ಕೊಂಡು ಬಂದ್ರೇನೆ ಅಲ್ವಾ ಒಂಥರ ಫ್ರೀ ಇರುತ್ತೆ. ಸುಮ್ಮನೆ ತಿನ್ನೋದು ಮಲಗೋದು ಮಾಡ್ತೀನಿ, ಗೊತ್ತಲ್ಲ ನಾನು ಮನೇಲಿದ್ರೆ ಏನು ಮಾಡ್ತೀನಿ ಅಂತ. ಮನೇಲಿದ್ರೆ ಗಾಯ್ಸ್ ತಿನ್ನೋದು ಮಲಗೋದು ಮಾಡ್ತಾರೆ ಅಂದ್ಬಿಟ್ಟು ನಾವು ಅಮ್ಮಂಗೆ ಅದು ಇಷ್ಟ ಆಗಲ್ವಂತೆ, ಅಂದ್ರೆ ವೀಕ್ನೆಸ್ ಆಗುತ್ತೆ. ವೀಕ್ನೆಸ್ ಆಗ್ತೀನಿ, ರೆಡಿ ಆಗಲ್ಲ, ಟೈಮಿಗೆ ತಿನ್ನಲ್ಲ, ಅದೇ ಆಕ್ಟಿವ್ ಆಗಿರಲ್ಲ. ಮತ್ತೆ ಇದ್ರಲ್ಲೇ ಇರೋಣ ಬಿಡು, ಆಮೇಲೆ ಮಕ್ಕ ತೊಳಿಯಲ್ಲ. ಅದಕ್ಕೆ ಹೊರಗಡೆ ಕೆಲಸ ಮಾಡ್ಕೊಂಡು ಬಂದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತೆ ಫ್ರೆಂಡ್ಸ್ ಜೊತೆ ಫ್ರೆಶ್ ಆಗಿ ರೆಡಿಯಾಗಿ ಹೋಗ್ಬೋದು. ಮತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದಾಗ ಹಂಗಿದ್ರೆ ನಿಂಗೆ ಓಕೆನಾ? ಅಂದ್ರೆ ಆರಾಮಾಗಿ ಕೆಲ್ಸಕ್ಕೆ ಹೋಗಿ. ಎಲ್ಲಿವರೆಗೂ ಹೋಯ್ತಿಯಪ್ಪ ಕೆಲಸ? ಎಷ್ಟು ಏಜ್ ವರ್ಗೂ ಹೋಯ್ತಿಯಪ್ಪ ಗಾಯ್ಸ್? ಇವಾಗ ಎಷ್ಟು ಏಜ್ ಹೇಳಿ ನಿನಗೆ ಕರೆಕ್ಟು ಅಮ್ಮ? 47 ಗಾಯ್ಸ್ ನಮ್ಮ ಅಮ್ಮಂಗೆ 47 ಏಜ್. ಇನ್ನು ಎಷ್ಟು ಏಜ್ ವರ್ಗೂ ಹೋಗ್ತೀಯಮ್ಮ ಕೆಲ್ಸಕ್ಕೆ? ಎಷ್ಟು ಏಜ್ ಅಂತ ಇಲ್ಲ, ನನ್ನ ಕೈಲಿ ಹೋಗಿ ಆಗ ಮಾಡೋವರೆಗೂ ಮಾಡ್ತಾರೆ. ಗಾಯ್ಸ್ ನಮ್ಮ ಅಮ್ಮಂಗೆ ನಾನು ಆಲ್ಮೋಸ್ಟ್ ಎಷ್ಟೊಂದು ಸರಿ ಹೇಳಿದ್ದೀನಿ ಕೆಲಸ ಬಿಡಮ್ಮ ಸಾಕು ಆರಾಮಾಗಿ ಮನೇಲಿರು ಅಂತ. ಸೊ ಅವ್ರು ಏನು ಗೊತ್ತಾ, ಆ್ಯಕ್ಟಿವ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಯಾವಾಗಲೂ ಅವ್ರಿಗೆ ಹೊರಗಡೆ ಓಡಾಡ್ಕೊಂಡು ಇರಬೇಕು, ಅವಾಗಲೇ ಮನೇಲಿದ್ರೆ ಆ್ಯಕ್ಟಿವ್ನೆಸ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅವರು ನನಗೆ ಎಲ್ಲಿವರೆಗೂ ಎನರ್ಜಿ ಇರುತ್ತೆ, ಎಲ್ಲಿವರೆಗೂ ಕೆಲಸ ಮಾಡೋಕ್ಕಾಗುತ್ತೆ ಅಲ್ಲಿವರೆಗೂ ನಾನು ಕೆಲಸ ಮಾಡ್ತೀನಿ. ಹಾಗಂತ ಹಾರ್ಡ್ ವರ್ಕ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನಾರ್ಮಲಾಗಿ ಕೆಲ್ಸಕ್ಕೆ ಹೋಗಿ ಬರೋ ಥರ ಮತ್ತು ಅಲ್ಲೆಲ್ಲ ಜನಗಳ ಹತ್ರ ಮಾತಾಡ್ಕೊಂಡಿರೋದು ನಮ್ಮ ಅಮ್ಮನಿಗೆ ಇಷ್ಟ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದಾರೆ ಅಷ್ಟೇ. ಗಾಯ್ಸ್ ಇವಾಗ ನಮ್ಮಮ್ಮ ಐಸ್ ಕ್ರೀಮ್ ಕೇಳಿದ್ರು, ಮತ್ತು ಸಣ್ಣಗೂ ಇಷ್ಟ ಐಸ್ ಕ್ರೀಮ್ ಅಂದರೆ. ಸೊ ಇಬ್ಬರು ಇಷ್ಟಪಡೋದು ಜಾಸ್ತಿ ಐಸ್ ಕ್ರೀಮೇ. ಸೊ ಇವಾಗ ಐಸ್ ಕ್ರೀಮ್ ತರೋಬರೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ನೀವು ನಮ್ಮ ಜೊತೆ ಯಾವ ಐಸ್ ಕ್ರೀಮ್ ಇಷ್ಟಪಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಭುವನೇಶ್ವರಿ ನಗರ ಹತ್ರ ಇರೋ ಈ ಐಸ್ ಕ್ರೀಮ್ ಶಾಪಲ್ಲೇ ನಾವು ಯಾವಾಗಲೂ ಐಸ್ ಕ್ರೀಮ್ ಜಾಸ್ತಿ ತೊಗೊಳ್ಳೋದು. ಸೊ ಬನ್ನಿ ಏನು ತೊಗೊಂಡು ಬರ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಗಾಯ್ಸ್ ಆ ಹುಡುಗಿ ನಮ್ಮ ಸಬ್ಸ್ಕ್ರೈಬರ್ಸಾ ನೋಡಿ ಗಾಯ್ಸ್, ಇಬ್ಬರು ಯಾವಾಗಲೂ ಐಸ್ ಕ್ರೀಮ್ ಜಾಸ್ತಿ ತಿಂತಾರೆ ಗಾಯ್ಸ್. ನಮ್ಮಮ್ಮ ತಿನ್ನೋದು ಅಂದರೆ ಊಟ ಜೀರ್ಣ ಆಗಲಿ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಇವ್ರು ಹಂಗಲ್ಲ. ನಮ್ಮಮ್ಮ ಯಾವಾಗಲೂ ತಿಂತಾ ಇರ್ತಾರೆ. ಐಸ್ ಕ್ರೀಮ್ ಕೊಟ್ಟರೆ ಯಾವತ್ತೂ ಬೇಡ ಅನ್ನಲ್ಲ, ಹೊಟ್ಟೆ ತುಂಬಿದ್ರೂ ತಿಂತಾರೆ. ಇವರು ಫೇವ್ರೇಟ್ ಯಾವುದು ಅಂತ ಅಂದರೆ ಫ್ರೂಟ್ ಸಲಾಡು ಗಾಯ್ಸ್. ಒಳಗಡೆ ಫ್ರೂಟ್ಸ್ ಹಾಕಿರ್ತಾರಲ್ಲ, ಡ್ರೈ ಫ್ರೂಟ್ಸ್ ಅಲ್ಲ, ಮಾಮೂಲಿ ನಾರ್ಮಲ್ ಫ್ರೂಟ್ಸು ಹಾಕಿರ್ತಾರೆ, ಡ್ರೈ ಫ್ರೂಟ್ಸು ಹಾಕಿರ್ತಾರೆ. ಚೆನ್ನಾಗಿದೆಯಮ್ಮ ಟೇಸ್ಟು? ಯಾವ ಫ್ಲೇವರ್ ಇಷ್ಟ? ಎಲ್ಲಾನು ಫೇವ್ರೇಟ್. ಅಮ್ಮ ನಿಂಗೆ ಯಾವ ಫ್ಲೇವರ್ ಇಷ್ಟ ಐಸ್ ಕ್ರೀಮ್? ಐಸ್ ಕ್ರೀಮಲ್ಲಿ ಯಾವುದಾದ್ರು? ಗಾಯ್ಸ್ ಎಲ್ಲ ಐಸ್ ಕ್ರೀಮು ಇಷ್ಟ ಅಂತೆ. ನನಗಂತೂ ಐಸ್ ಕ್ರೀಮ್ ಕಂಡ್ರೇನೆ ಆಗಲ್ಲ, ನನಗೆ ಐಸ್ ಕ್ರೀಮೇ ಇಷ್ಟ ಇಲ್ಲ. ಒಂದು ಐಸ್ ಕ್ರೀಮ್ ಫೇವ್ರೇಟ್ ಅಂದ್ರೆ ನಟ್ಟಿ ಬಾರ್ ಇಷ್ಟನಾ? ಇದು ಫ್ರೂಟ್ ಸಲಾಡು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರೂಟ್ ಸಲಾಡ್ ತುಂಬ ಒಳ್ಳೆಯದು. ಐಸ್ ಕ್ರೀಮು ಫ್ರೂಟ್ಸು ಇರುತ್ತೆ, ಮತ್ತು ಐಸ್ ಕ್ರೀಮು ಊಟ ಮಾಡಿರೋದನ್ನ ಜೀರ್ಣ ಮಾಡುತ್ತೆ. ಗ್ಯಾಸ್ಟ್ರಿಕ್ ಏನಾದರೂ ಆಗಿದ್ರೆ ಗಾಯ್ಸ್ ಐಸ್ ಕ್ರೀಮ್ ತಿಂದರೆ ಕ್ಲಿಯರ್ ಆಗುತ್ತೆ. ಇದನ್ನೇ ಜಾಸ್ತಿ ರೂಢಿ ಮಾಡ್ಕೋಬಾರ್ದು. ಊಟ ಮಾಡ್ಬಿಟ್ಟು ತಿಂದಿಲ್ಲ ಅಂತ ಬೈದು ಊಟ ಮಾಡ್ಬಿಟ್ಟು ತಿನ್ಬೇಕಾಗಿತ್ತಾನೆ. ಸರಿ ತಿನ್ರಿ. ಅಮ್ಮ ನೀನು ಊಟ ಮಾಡಿದ್ದೆ ತಾನೆ? ಗಾಯ್ಸ್ ಅವ್ರಿಗೆ ಜೀರ್ಣ ಆಗಿಲ್ವಂತೆ, ಸೊ ಅದಕ್ಕೆ ಸಣ್ಣನು ನೋಡಿ ನಾಟಕಾಡ್ತಾ ಇದ್ದಾರೆ. ಕರೆಕ್ಟಾಗಿ ತಿನ್ನಿ, ಊಟ ಮಾಡಿ. ಗಾಯ್ಸ್ ಬೈರಿ ಗಾಯ್ಸ್ ನೀವು, ಇವ್ರು ಕರೆಕ್ಟಾಗಿ ಊಟ ಮಾಡಲ್ಲ. ಈ ಥರ ತಿಂಡಿ ಅಂತ ಅಂದರೆ ನಮ್ಮಮ್ಮ ಮತ್ತು ನಮ್ಮ ಸಣ್ಣ ಇಬ್ಬರು ಕೂಡ ತಿಂದೇ ಬಿಡೋದೇ ಇಲ್ಲ, ಬರೀ ಐಸ್ ಕ್ರೀಮ್ ತಿನ್ಕೊಂಡೇ ಇರ್ತಾರೆ, ಊಟನ ತಿನ್ನೋದೇ ಇಲ್ಲ. ಸೊ ಗೈಸ್ ನಾಳೆಗೆ ಒಂದು ಸ್ಪೆಷಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮಂಗಳೂರು ಸ್ಟೈಲ್ ಉಳ್ಗೆಲ್ ಮೀನು ಫ್ರೈ, ಅಂದ್ರೆ ಒಣಗಿದ ಮೀನಿದು. ಹೇಳಿ ಮಮ್ಮಿ. ಉಳ್ಗೆಲ್ ಮೀನು. ಇವತ್ತಿನ ಊಟ ಓಟ್ಸ್ ಅಂತ. ಏನಕ್ಕಂದ್ರೆ ಬೆಳಗ್ಗೆ ತಿಂದಿರ್ಲಿಲ್ಲ, ಸೊ ಮಧ್ಯಾಹ್ನನು 2 times ರೈಸ್ ತಿಂದಿರೋದ್ರಿಂದ ಇವಾಗ ಓಟ್ಸ್ ತಿನ್ಬೇಕು. ಅಮ್ಮ ಮುದ್ದೆ ಮಾಡಿ ಅಂದ್ರೆ ಅಮ್ಮ ಸ್ವಲ್ಪ ಟಯರ್ಡ್ ಆಗಿದ್ರು, ಸೊ ಅದಕ್ಕೋಸ್ಕರ ಅವ್ರಿಗೇನು ಕೆಲಸ ಕೊಟ್ಟಿಲ್ಲ. ಇವಾಗ ಅವರು ಐಸ್ ಕ್ರೀಮ್ ತಿಂದು ನಿದ್ದೆ ಮಾಡ್ತಾರೆ. ನಾನು ಮತ್ತೆ ಸಣ್ಣ ಓಟ್ಸ್ ತಿಂದ್ಬಿಟ್ಟು ಮಲ್ಕೋತೀವಿ. ಓಕೆ ಗಾಯ್ಸ್, ಗುಡ್ ನೈಟ್. ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೊಸ ಸಬ್ಸ್ಕ್ರೈಬರ್ಸ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನಾವು ನಾಳೆ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ